नमः ॐ विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन्निति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्यदेशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद हरे कृष्णा कृष्ण कृष्णा हरे 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 राम 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 हरे हरे। हे कृष्ण करुणा सिंधो दीनबंधो जगत्पते गोपेश गोपिका कांत राधा कांत नमोस्तुते। मूकं करोति वाचालं पंगुं लंघयते गिरिं यत्कृपातमहं वन्दे श्रीगुरुं दीनतारिणम्। ಹರೇ ಕೃಷ್ಣ. ತಮ್ಮೆಲ್ಲರಿಗೂ ಕೂಡ ನಾನು ಈ ಕೃಷ್ಣ ಕಥಾಮೃತ ಆ, ಚರ್ಚಾ ಸರಣಿಗೆ ಸ್ವಾಗತಿಸ್ತೇನೆ. ಇಲ್ಲಿವರೆಗೆ ನಾವು 5 ಭಾಗಗಳಲ್ಲಿ ಶ್ರೀಕೃಷ್ಣನ ದಿವ್ಯ ಚರಿತ್ರೆಗಳನ್ನು ನೋಡ್ತಾ ಬಂದಿದ್ದೀವಿ. ಅದ್ಭುತ ಅನೇಕ ಪ್ರಸಂಗಗಳು ಇಲ್ಲಿಯವರೆಗೆ ಶ್ರೀಮದ್ ಭಾಗವತದ 10ನೇ ಸ್ಕಂದದ ಮೊದಲ ಅಧ್ಯಾಯದಿಂದ ನಾವು ಚರ್ಚೆಗಳನ್ನು ಕಾಣ್ತಾ ಬಂದಿದ್ದೀವಿ. ಇದನ್ನು ನಾವು ಸರಿಸುಮಾರು 67ನೇ ಅಧ್ಯಾಯದವರೆಗೆ ಬಂದಿದ್ದೀವಿ. ಸೊ ಈ 6ನೆಯ ಭಾಗ ದ್ವಾರಕಾಧೀಶ. ಹಿಂದೆ ನಾನು ಪ್ರತಿ ಸಂಚಿಕೆಯಲ್ಲೂ ಹೇಳ್ತಾ ಬರ್ತಾ ಇದ್ದೀನಿ, ಶ್ರೀಕೃಷ್ಣನ ದ್ವಾರಕಾ ಲೀಲೆಗಳು 50ನೇ ಅಧ್ಯಾಯದಿಂದ, ಅಫ್ಕೋರ್ಸ್ 60ನೇ ಅಧ್ಯಾಯ ಅಂತಲೂ ಹೇಳ್ಬೋದು ನೀವು, ಅಲ್ಲಿಂದ ಪ್ರಾರಂಭವಾಗ್ತವೆ. ಆ ಅಧ್ಯಾಯಗಳಲ್ಲಿ 50ನೇ ಅಧ್ಯಾಯದಿಂದ ಪ್ರಾರಂಭ ಆಗುವ ದ್ವಾರಕಾ ಲೀಲೆಗಳಲ್ಲಿ ಅನೇಕ ಪ್ರಸಂಗಗಳಿವೆ. ಆಕ್ಚುಲಿ ಶ್ರೀಕೃಷ್ಣ ಆ ಅನೇಕ ಲೀಲೆಗಳನ್ನ ದ್ವಾರಕೆಯಲ್ಲಿ ಆತ ಜಗತ್ತಿಗೆ ತೋರಿಸಿದ. ಮೊದಲ 40 ಅಧ್ಯಾಯಗಳು ವೃಂದಾವನದ ಲೀಲೆಗಳ ಕುರಿತಾಗಿ, ನಂತರದ 10 ಅಧ್ಯಾಯಗಳು ಮಥುರೆಯ ಲೀಲೆಗಳ ಕುರಿತಾಗಿ, ನಂತರದ ಉಳಿದ ಅಧ್ಯಾಯಗಳು ಅಂದರೆ ಸರಿಸುಮಾರು 40 ಅಧ್ಯಾಯ ಮತ್ತೆ ಇವನ್ 11ನೇ ಸ್ಕಂದವು ಕೂಡ ದ್ವಾರಕೆ ಲೀಲೆ ಕುರಿತಾಗಿಯೇ ಇದೆ. ಸೊ ಈ ದ್ವಾರಕಾಧೀಶ ಅನ್ನೋ ಭಾಗ, ಇದು ನಾವು ಸಂಪೂರ್ಣ ದ್ವಾರಕಾ ಲೀಲೆಯನ್ನ ಈ ಒಂದು ಭಾಗದಲ್ಲಿ ಚರ್ಚೆ ಮಾಡ್ತಿಲ್ಲ. ರುಕ್ಮಿಣಿ ರಮಣದಲ್ಲೂ ಕೂಡ ದ್ವಾರಕಾ ಲೀಲೆಗಳ ಚರ್ಚೆ ಇದೆ. ಮುಂಬರುವಂತಹ ಇನ್ನೂ 2 ಭಾಗಗಳಲ್ಲೂ ಕೂಡ ದ್ವಾರಕಾ ಲೀಲೆಯ ಚರ್ಚೆಯೇ ಇದೆ. ಆದರೂ ಕೂಡ ದ್ವಾರಕಾಧೀಶ ಅನ್ನೋ ಹೆಸರಿನಿಂದ ನಾವೇನ್ ತಿಳ್ಕೊಳ್ತಾ ಇದ್ದೀವಿ ಅಂದ್ರೆ, ಹೇಗೆ ಶ್ರೀಕೃಷ್ಣ ದ್ವಾರಕೆ ಮತ್ತು ದ್ವಾರಕೆಯ ನಿವಾಸಿಗಳ ಸಂರಕ್ಷಣೆಗೆ ಅಂತ ಹೇಳಿ ವಿಶೇಷವಾದ ಕಾರ್ಯಗಳನ್ನ ಕೈಗೊಂಡ ಅಂತ. ಈ ಒಂದು ಭಾಗದಲ್ಲಿ ನಾವು ಆ ಆ ಬಾಣಾಸುರನ ಪ್ರಸಂಗ, ಆ ಪ್ರಸಂಗದಲ್ಲಿ ಆ ಅನಿರುದ್ಧನನ್ನ ಅಪಹರಿಸಲಾಗಿತ್ತು, ಸೆರೆ ಹಿಡಿಯಲಾಗಿತ್ತು. ಆತನನ್ನ ಆತ ರಕ್ಷಿಸಿದ, ದ್ವಾರಕೆಯನ್ನು ರಕ್ಷಿಸಿದ. ನಂತರ ನಂತರ ಯಾವುದು ಬಂತು? ದೃಗ ಉದ್ಧಾರ. ದೃಗ ಉದ್ಧಾರದ ಮೂಲಕ ದ್ವಾರಕೆ ನಿವಾಸಿಗಳಿಗೆ ಒಂದು ಆ ಸದಾಚಾರವನ್ನು ತಿಳಿಸಿಕೊಟ್ಟ, ಜಗತ್ತಿಗೂ ತಿಳಿಸಿದ. ಅದಾದ ನಂತರ ಆ ಶ್ರೀಕೃಷ್ಣನ ಸಂದೇಶವನ್ನ ಬಲರಾಮ ವೃಂದಾವನಕ್ಕೆ ಕರೆದೊಯ್ದ. ಅದಾದ ನಂತರ ಇನ್ನೊಬ್ಬ ಮೂರ್ಖ ದುಷ್ಟ ಆ ರಾಜ, ಆತ ಒಂದು ಸಂದೇಶವನ್ನು ಕಳಿಸಿದ್ದ ದ್ವಾರಕೆಗೆ. ಕೃಷ್ಣನನ್ನ ನೀನು ನಿಜವಾದ ವಾಸುದೇವ ಅಲ್ಲ ಅಂತ ಹೇಳಿದ್ದ. ಯಾರದು? ಯಾರದು? ಪೌಂಡ್ರಕ. 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 ಸೊ ಈ ರೀತಿಯಾಗಿ ಆ ರೀತಿಯ ಮಾತುಗಳನ್ನು ಹೇಳಿದಂತಹ ಮೂರ್ಖ ದುಷ್ಟನನ್ನ ತಕ್ಷಣವೇ ನಿಗ್ರಹಿಸಲಿಕ್ಕೆ ಕೃಷ್ಣ ಪೌಂಡ್ರಕನ ಮತ್ತು ಆತನ ಸ್ನೇಹಿತನ ಸ್ಥಾನವಾದಂತಹ ಕಾಶಿಗೆ ಆಕ್ರಮಣವನ್ನು ಮಾಡ್ತಾನೆ. ಪೌಂಡ್ರಕ ವಧೆ, ಕಾಶಿರಾಜನ ವಧೆ ಇತ್ಯಾದಿ ಎಲ್ಲ ನಾವು ನೋಡಿದ್ವಿ. ಇತ್ತೀಚೆಗಷ್ಟೇ ಆ ಪ್ರಸಂಗವನ್ನ ಇನ್ನೊಂದು ನೋಡ್ತಾ ಇದ್ವಿ. ಬಲರಾಮನ ಅದ್ಭುತ ಶೌರ್ಯವನ್ನ ನಾವು ಕಾಣ್ತಾ ಇದ್ವಿ ಅಲ್ವಾ? ಆ ಬಲರಾಮನ ಲೀಲೆಗಳಲ್ಲಿ, ದ್ವಾರಕೆ ಲೀಲೆಗಳಲ್ಲಿ ಈ ಒಂದು ಭಾಗದಲ್ಲಿ ಅನೇಕ ಬಲರಾಮನ ವಿಶೇಷ ಗುಣಗಳು ನಮಗೆ ಕಾಣಸಿಗ್ತವೆ. ಹಿಂದಿನ ಪ್ರಸಂಗದಲ್ಲಿ ತಾವೆಲ್ಲ ನೆನಪಿಸ್ಕೊಳ್ಬೋದು, ದ್ವಿವಿಧನ ವಧೆ. ದ್ವಿವಿಧ ಈತ ಹಿಂದಿನ ರಾಮಾವತಾರದಲ್ಲಿ ಆತ ಸುಗ್ರೀವನ ಸಚಿವನಾಗಿದ್ದವನು. ಆತ ರಾಮ ಭಕ್ತ, ಆದರೆ ಲಕ್ಷ್ಮಣನ ಕುರಿತಾಗಿ ಅಸಡ್ಡೆಯನ್ನ ತೋರಿಸಿದ ಕಾರಣದಿಂದಾಗಿ ಆತ
ಕುಸಂಗದಲ್ಲಿ ಆ ಯಾರೋನು ನರಕಾಸುರನ ಸಂಘಕ್ಕೆ ಆತ ಬಿದ್ದು ಆ ಅಸುರನಾದ. ಹೀಗೆ ಅಸುರನಾದವ ನರಕಾಸುರನ ವಧೆಯಾದ ನಂತರ ಆ, ನರಕಾಸುರ ನರಕಾಸುರನನ್ನು ಕೊಂದಂತಹ ಶ್ರೀಕೃಷ್ಣನನ್ನ ಕೊಲ್ಲಲಿಕ್ಕೆ ಅಂತ ಹೇಳಿ ಆತ ಅತಿ ದುರಾಚಾರವನ್ನ ಮಾಡ್ತಾ ದ್ವಾರಕೆಯ ಬಳಿ ಬಂದಿದ್ದಾನೆ. ಸೊ ಹೀಗೆ ದ್ವಾರಕೆ ಬಳಿ ಬಂದಂತಹ ಆ, ಈ ಅಸುರನನ್ನ ಆ, ಆ, ಈ ಬಲರಾಮ ಆ ಒಂದು ರೈವತ ಪರ್ವತ ಆ, ಅದರ ಉತ್ತುಂಗದಲ್ಲಿ ಆತ ಆ ಸೆಣಸಾಟದಲ್ಲಿ ಅದ್ಭುತ ಶೌರ್ಯವನ್ನು ತೋರಿಸ್ತಾ ಮುಷ್ಟಿಯ ಹೊಡೆತದಿಂದ ಆತನನ್ನ ಆ, ಸೆದೆ ಬಡಿತಾನೆ, ಆತನ ವಧೆಯನ್ನ ಮಾಡ್ತಾನೆ. ಸೊ ಇದನ್ನು ನಾವು ಹಿಂದಿನ ಚರ್ಚೆಯಲ್ಲಿ ನೋಡಿದ್ವಿ ಅಲ್ವಾ. ಸೊ ಈ ದಿನ ಚರ್ಚೆಯಲ್ಲಿ ನಾವು ಇದನ್ನ ಮುಂದುವರಿಸ್ತಾ ದ್ವಾರಕೆಯಲ್ಲಿ ಇನ್ನಷ್ಟು ವಿಶೇಷ ಪ್ರಸಂಗಗಳು ಮೂಡುಬಂದವು, ಅವುಗಳನ್ನು ನೋಡೋಣ. ಸೊ ಕೃಷ್ಣನಿಗೆ ಅನೇಕ ಪತ್ನಿಯರು, ತಾವೆಲ್ಲರೂ ಆ ರುಕ್ಮಿಣಿ ರಮಣ ಭಾಗದಲ್ಲಿ ಕೃಷ್ಣನ ಎಲ್ಲ ವಿವಾಹಗಳ ಚರ್ಚೆಯನ್ನು ನಾವು ಕಂಡ್ವಿ. ಅದರಲ್ಲಿ ಸೆಮಂತಕಮಣಿ ಪ್ರಸಂಗದಲ್ಲಿ 2 ಮದುವೆಗಳಾಗ್ತವೆ ಕೃಷ್ಣನಿಗೆ. ಯಾವುದು ನೆನಪು ಮಾಡ್ಕೊಳ್ಳಿ? ಜಾಂಬುವತಿ ಸೆಮಂತಕಮಣಿ ಪ್ರಸಂಗದಲ್ಲಿ ಸತ್ಯಭಾಮೆ. ಜಾಂಬವತಿ ಮತ್ತು ಸತ್ಯಭಾಮ. ಸೊ ಜಾಂಬವತಿ ಈಕೆಯ ಮಗ, ಅಫ್ಕೋರ್ಸ್ ಪ್ರತಿಯೊಬ್ಬ ರಾಣಿಗೆ ಕೃಷ್ಣ 10 ಪುತ್ರರು, ಒಬ್ಬ ಪುತ್ರಿ ಅಲ್ವಾ. ಇದನ್ನ ನಾವು ಆ ಚರ್ಚೆಯಲ್ಲಿ ನೋಡಿದ್ವಿ. ಸೊ ಹೀಗೆ ಜಾಂಬವತಿಯ ಜ್ಯೇಷ್ಠ ಪುತ್ರ ಸಾಂಬ. ಈ ಸಾಂಬ ಒಂದು ವಿಶೇಷವಾದಂತಹ ಸ್ವಯಂವರ ಏರ್ಪಟ್ಟಿದೆ. ಆ ಸ್ವಯಂವರದಲ್ಲಿ ಆತ ಪಾಲ್ಗೊಳ್ಳಲಿಕ್ಕೆ ಹೋಗಿದ್ದಾನೆ. ಈ ಸ್ವಯಂವರ ನಡೀತಾ ಇರೋದು ಹಸ್ತಿನಾಪುರದಲ್ಲಿ. ಆ ಸ್ವಯಂವರ ದುರ್ಯೋಧನನ ಮಗಳಾದಂತಹ ಲಕ್ಷ್ಮಣ ಅಥವಾ ಲಕ್ಷ್ಮಣಿ ಆಕೆಯ ಸ್ವಯಂವರ. ಆಕೆ ತಾನು ಬಯಸಿದ್ದಂತಹ ವರನನ್ನ ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಅಲ್ಲಿ ಅನೇಕರಲ್ಲಿ ಆಕೆಗೆ ಆ ಸ್ವಯಂವರವನ್ನು ಏರ್ಪಡಿಸಲಾಗಿದೆ. ಸಾಂಬ ಈತ ಮಹಾನ್ ಶಕ್ತಿಶಾಲಿ. ಈತ ಅನೇಕ ಶೂರ ಕಾರ್ಯಗಳನ್ನು ನೆರವೇರಿಸಿದ್ದಾನೆ. ಈತ ಅಲ್ಲಿ ಹೋಗಿದ್ದಾನೆ. ಕ್ಷತ್ರಿಯರು ಕೆಲವೊಮ್ಮೆ ತಮ್ಮ ಇಷ್ಟದ ವಸ್ತುಗಳನ್ನು ಪಡೀಲಿಕ್ಕೆ ತಮ್ಮ ಶೌರ್ಯವನ್ನು ಪ್ರದರ್ಶಿಸಿ ಅದನ್ನ ಅವರು ಪ್ರಾಪ್ತಿ ಮಾಡಿಕೊಳ್ಳಬಹುದು ಅನ್ನೋದು ಧರ್ಮಶಾಸ್ತ್ರದ ಮಾತು. ಯಾಕಂದ್ರೆ ಕ್ಷತ್ರಿಯರ ಮುಖ್ಯವಾದಂತಹ ಗುಣ ಅದು ಭಗವದ್ಗೀತೆಯಲ್ಲಿ ವರ್ಣಿಸಿರುವಂತೆ ತೇಜ, ಧೃತಿ, ದಾಕ್ಷ್ಯಂ, ಯುದ್ಧೇ ಚ ಅಪಲಾಯನಂ, ಹೀಗೆ ಕ್ಷಾತ್ರ ಕರ್ಮ ಸ್ವಭಾವಜಂ, ಈಶ್ವರ ಭಾವಶ್ಚ. ಸೊ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಸೊ ತೇಜ, ಕ್ಷಾತ್ರ ಅಂದ್ರೆ ಏನು? ಶೌರ್ಯ ಅಥವಾ ತಮ್ಮ ಯುದ್ಧ ವಿದ್ಯೆಯನ್ನು ತೋರಿಸಿ ಅವರು ತಮ್ಮ ಇಚ್ಛೆಗಳನ್ನು ಪೂರೈಕೆ ಮಾಡಿಕೊಳ್ಬಹುದು. ಸೊ ಇಲ್ಲಿ ಸಾಂಬ ವಿಶೇಷವಾಗಿ ಈ ಲಕ್ಷ್ಮಣೆಗೆ ಆಕರ್ಷಿತನಾಗ್ತಾನೆ. ಆಕೆಯನ್ನ ಆತ ಅಪಹರಿಸ್ತಾನೆ ವಿಶೇಷವಾಗಿ. ಸೊ ಕ್ಷತ್ರಿಯರು ಹೀಗೆ ಈ ಕಾರ್ಯಗಳನ್ನ ಮಾಡಬಹುದು. ಆದರೆ ಅಲ್ಲಿ ಏನಿರಬೇಕು? ಮುಖ್ಯವಾಗಿ ಅವರ ಶೌರ್ಯ, ಅದು ಅವರ ಏನ್ ಹೇಳ್ತಾರೆ ಕ್ಷಾತ್ರ ಬಲ, ಅದು ಉತ್ತಮವಾಗಿರಬೇಕು. ಸೊ ಈ ಸಾಂಬ ಆಕೆಯನ್ನ ಅಪಹರಿಸಿ ಆತ ಅಲ್ಲಿಂದ ಹೋದ. ಅದನ್ನ ಕಂಡ ತಕ್ಷಣವೇ ಅಲ್ಲಿದ್ದಂತಹ ಕುರುವಂಶೀಯರೆಲ್ಲರೂ ಕೂಡ ಅತ್ಯಂತ ಕ್ರೋಧದಲ್ಲಿ ಅವರು ಆ ಸಾಂಬನನ್ನ ಈಗ ಒಂದು ರೀತಿ ಬೈತಾ ಇದ್ದಾರೆ. ಈ ಒಬ್ಬ ಹುಡುಗ, ಯದುವಂಶದ ಈ ರಾಜಕುಮಾರ, ಈತ ನಮ್ಮ ಕುರಿತಾಗಿ ಅಪರಾಧವನ್ನೆಸಗಿದ್ದಾನೆ. ನಮ್ಮ ಈ ಕನ್ಯೆಯಾದಂತಹ ಲಕ್ಷ್ಮಣೆಯನ್ನ ಬಲವಂತವಾಗಿ ಆಕೆಯನ್ನ ಅಪಹರಿಸಿದ್ದಾನೆ. ಈ ಸಾಂಬನನ್ನ ತಕ್ಷಣವೇ ಬಂಧಿಸಿ. ಎಲ್ಲ ಅಲ್ಲಿ ಕುರುಗಳ ಸಭೆ ನಡೀತಾ ಇದೆ. ಕುರುವಂಶೀಯರೆಲ್ಲರೂ ಕೂಡ ತಕ್ಷಣವೇ ಈ ಸಾಂಬನನ್ನ ಬಂಧಿಸಿ ಆ ವೃಷ್ಣಿಯರು ಏನು ಮಾಡ್ತಾರೆ?
ಅವರೇನಾದರೂ ನಮ್ಮ ಕುರಿತಾಗಿ ಕಾದಾಟ ಮಾಡ್ಲಿಕ್ಕೆ ಬಂದ್ರೆ ಅವರನ್ನು ನಾವು ಸುಲಭವಾಗಿ ಸೋಲಿಸಿ ಅವರಿಗೆ ಪಾಠವನ್ನು ಕಲಿಸೋಣ. ಆ? ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ. ಆ ಸಮಯದಲ್ಲಿ ಅವರು ವಿಶೇಷವಾಗಿ ಆ ಕುರು ಕುರು ವಂಶೀಯರಲ್ಲಿ ವೃದ್ಧನಾದಂತಹ ಭೀಷ್ಮನ ಬಳಿ ಹೋಗ್ತಾರೆ. ಯಾರ್ಯಾರು ಹೋಗ್ತಾರೆ? ವಿಶೇಷವಾಗಿ ದುರ್ಯೋಧನ, ಅಥವಾ ಆತನ ಹೆಸರು ಸುಯೋಧನ. ಹ? ಆತನ ಮೂಲ ಹೆಸರು ಸುಯೋಧನ, ಆತನಿಗೆ ದುರ್ಯೋಧನ ಅಂತಲೂ ಹೇಳ್ತಾ ಇದ್ರು. ಹ? ಸುಯೋಧನ, ಶಲ, ಭೂರಿ, ಯಜ್ಞಕೇತು, ಹ? ಇವರೆಲ್ಲರೂ ಕೂಡ, ಕರ್ಣ, ಇವರೆಲ್ಲರೂ ಕೂಡ ಭೀಷ್ಮನ ಬಳಿ ಹೋಗ್ತಾರೆ, 5 ಜನ ಸೇರಿ. ಇದೆಲ್ಲ ಮಾತುಗಳನ್ನು ಅವರಿಗೆ ಹೇಳ್ತಾರೆ. ಯಜ್ಞಕೇತು ಅಂದ್ರೆ ಇಲ್ಲಿ ಭೂರಿಶ್ರವ. ಸೊ ಹೀಗೆ ಇವರೆಲ್ಲರೂ ಕೂಡ ಆ ನಡೆದಂತಹ ಸಂದರ್ಭವನ್ನ, ಆ ಘಟನೆಯನ್ನ ಭೀಷ್ಮನಿಗೆ ಯಥಾವತ್ತಾಗಿ ಹೇಳ್ತಾರೆ, ಆತನನ್ನೇ ಉದ್ರೇಕಪಡಿಸ್ತಾರೆ. ಆದರೆ ಭೀಷ್ಮನಿಗೆ ಗೊತ್ತು, ವೃಷ್ಣಿಯರ ವಿರುದ್ಧ ನಾವು ಆ ಕಾದಾಟಕ್ಕೆ ಇಳಿಯಬಾರದು, ಅವರನ್ನ ಕೋಪಗೊಳಿಸಬಾರದು. ಆದರೆ ಈ ನಡೆದಿರುವಂತಹ ಈ ಕಾರ್ಯ ಇದು ಸರಿಯಲ್ಲ. ಹಾಗಾಗಿ ಸಾಂಬನನ್ನ ನಾವು ಸೆರೆ ಹಿಡಿಬೇಕು, ಆದರೆ ಆತನನ್ನು ಕೊಲ್ಲಬಾರದು. ಮೇಲಾಗಿ ನಮ್ಮ ಕನ್ಯೆಯ ಕೈಯನ್ನ ಆತ ಹಿಡಿದಿದ್ದಾನೆ, ಹಾಗಾಗಿ ಆಕೆಯನ್ನ ಅವನಿಗೆ ಅರ್ಪಿಸಬೇಕು. ಆತ ತನ್ನ ಶೌರ್ಯವನ್ನು ತೋರಿಸಿದ್ದಾನೆ, ಆತನ ವೀರ್ಯ ಶುಲ್ಕವೊಂದು ಆ ನಮ್ಮ ಕನ್ಯೆಯನ್ನ ಆತನಿಗೆ ನೀಡಬಹುದು. ಇದು ಕ್ಷತ್ರಿಯ ಧರ್ಮ. ಏಕೆಂದ್ರೆ ಆಕೆಯನ್ನ ಆತ ನಿಶ್ಚಿತವಾಗಿ ಸಂರಕ್ಷಿಸ್ತಾನೆ, ಪಾಲಿಸ್ತಾನೆ. ಸೊ ಈ ಒಂದು ಮಾತುಗಳನ್ನು ಭೀಷ್ಮ ಅಲ್ಲಿ ಹೇಳಿದ. ಅದರ ಜೊತೆಗೆ ಆತ ಹೌದು, ಈ ಸಾಂಬನನ್ನ ನಾವು ಸೆರೆ ಹಿಡಿಯೋಣ ಅನ್ನೋ ಒಂದು ಮಾತನ್ನು ಕೂಡ ಆತ ಅನುಮೋದಿಸಿದ. ಎಲ್ಲರೂ ಕೂಡ ಈಗ ಸೇರಿ ಸಾಂಬನನ್ನ ಸೆರೆ ಹಿಡಿಲಿಕ್ಕೆ ಅಂತ ಹೇಳಿ ಆತನ ಹಿಂದೆ ಹೋಗ್ತಾ ಇದ್ದಾರೆ. ಹೀಗೆ ಹೋಗಬೇಕಾದ್ರೆ ಸಾಂಬ ಹೀಗೆ ಹಿಮ್ಮೆಟ್ಟಿ ಬರ್ತಾ ಇರುವಂತಹ ಈ ಕುರು ಯೋಧರನ್ನ ಕಂಡು ಆತ ಅವರನ್ನು ಎದುರಿಸಲಿಕ್ಕೆ ಸಿಂಹದಂತೆ ನಿಲ್ತಾನೆ. ಸಾಂಬ, ತಮಗೆಲ್ಲ ಆ ಕೃಷ್ಣನ ಮಕ್ಕಳ ವರ್ಣನೆಯಲ್ಲಿ ಇದೆಲ್ಲ ಕೇಳಿದ್ರಿ ನೀವು. ಕೃಷ್ಣನ ಪ್ರತಿಯೊಬ್ಬ ಪುತ್ರನೂ ಕೂಡ ಕೃಷ್ಣನಂತೆಯೇ ಪರಾಕ್ರಮಿ. ಆತನ ಶೌರ್ಯ, ಸೌಂದರ್ಯ, ಎಲ್ಲ ತೇಜ, ಎಲ್ಲ ಈ ಗುಣಗಳಲ್ಲಿ ಕೃಷ್ಣನಷ್ಟೇ ಸಮಾನರು ಆತನ ಮಕ್ಕಳು. ಸೊ ಹಾಗಾಗಿ ಈ ಸಾಂಬನನ್ನ ಹಿಡಿಲಿಕ್ಕೆ ಅಂತ ಎಲ್ಲರೂ ಕೂಡ ಸುತ್ತುವರೆದಿದ್ದಾರೆ. ಸಾಂಬ ಏಕಾಂಗಿಯಾಗಿ ಅವರೆಲ್ಲರನ್ನ ಎದುರಿಸ್ತಾನೆ. ಅವರೆಲ್ಲರ ಆ ವಿಶೇಷವಾಗಿ 6 ಜನ ಒಂದು ರೀತಿ ತಪ್ಪು ವಿಧಾನದಲ್ಲಿ ಆತನನ್ನ ಸೆರೆ ಹಿಡಿಲಿಕ್ಕೆ ಮುತ್ತಿಟ್ಟಿದ್ದಾರೆ, ಮುತ್ತಿಗೆ ಹಾಕಿದ್ದಾರೆ. ಸೊ ಆಗ ಸಾಂಬ, ಆತ ಎಷ್ಟು ಶೌರ್ಯಶಾಲಿ ನೋಡಿ, ಒಂದೇ ಸಮಯದಲ್ಲಿ 6 ಆ ರಥದ 6 ಕುದುರೆಗಳನ್ನ ಆತ ಕೊಲ್ತಾನೆ. ಹೀಗೆ ಆತ ಕೊಂದ ನಂತರ ಅದಾದ ಮೇಲೆ ಆ ಎಲ್ಲ ಸುತ್ತುವರೆದಿರುವಂತಹ ಕುರುವಂಶೀಯರು ಅವರು ತಮ್ಮ ಬಿಲ್ಲನ್ನು ಉಪಯೋಗಿಸಿ ಮೊದಲು ಸಾಂಬನ ಕುದುರೆಗಳನ್ನು ನಂತರ ಆತನ ಸಾರಥಿಯನ್ನ ಕೊಂತಾರೆ. ನಂತರ ಸಾಂಬನ ಬಿಲ್ಲನ್ನು ಮುರಿದು ಹಾಕ್ಬಿಡ್ತಾರೆ. ಸೊ ಹೀಗೆ ಸಾಂಬನನ್ನ ಅಸಹಾಯಕನಾಗಿ ಮಾಡಿಬಿಡ್ತಾರೆ. ಇದು ಸಾಮಾನ್ಯವಾಗಿ ಸಾಧ್ಯವಾಗ್ತಾ ಇರಲಿಲ್ಲ. ಆದರೆ ಭಗವಂತನ ಲೀಲಾಶಕ್ತಿಯೇ ಇಲ್ಲಿ ಹೀಗೆ ಸಾಂಬ ಒಂದು ರೀತಿ ಬಂಧಿತನಾಗಲಿಕ್ಕೆ ಅದು ಯೋಜನೆ ಮಾಡಿತ್ತು. ಸೊ ಹೀಗಿದ್ದಾಗ ಅಲ್ಲಿದ್ದಂತಹ ಎಲ್ಲ ಏನು ಹೇಳ್ತಾರೆ, ಕುರುವಂಶೀಯರು ಜಯ ಜಯ ಜಯಕಾರವನ್ನ ಹೇಳ್ತಾ ಸಾಂಬನನ್ನ ಸೆರೆ ಹಿಡಿದು ಆತನನ್ನ ಪುನಃ ಹಸ್ತಿನಾಪುರಕ್ಕೆ ಕರೆದೊಯ್ತಾರೆ. ತಮ್ಮ ಕನ್ಯೆಯೂ ಕೂಡ ಆ ರಥದಲ್ಲಿದ್ದಳು, ಆಕೆಯನ್ನು ಕೂಡ ಅವರೆಲ್ಲರೂ ಕರೆಕೊಂಡು ಹೋಗ್ತಾರೆ. ಈಗ ಈ ಮಾತು ನಾರದರ ಮೂಲಕ ಯಾದವರಿಗೆ, ಕೃಷ್ಣ ಬಲರಾಮರಿಗೆ ಇದು ತಿಳಿಯಿತು. ತಕ್ಷಣವೇ ಯಾದವರ ಮಹಾರಾಜನಾದಂತಹ, ಯಾರು ಯಾದವರ ಮಹಾರಾಜ? ಉಗ್ರಸೇನ. ಉಗ್ರಸೇನ. ಆತ ಈ ಮಾತನ್ನ ಕೇಳಿ ತಕ್ಷಣವೇ ಆತ ಒಂದು ಆಜ್ಞೆಯನ್ನು ಹೊರಡಿಸ್ತಾನೆ. ಹೀಗೆ ನಮ್ಮನ್ನು ಅಪಮಾನ ಮಾಡಿರುವಂತಹ ಈ ಕುರುಗಳಿಗೆ ನಾವು ಪಾಠವನ್ನು ಕಲಿಸ್ಬೇಕು, ಯುದ್ಧಕ್ಕೆ ಸನ್ನದ್ಧರಾಗಿ ಅಂತ ಹೇಳಿ ಆತ
ಒಂದು ರೀತಿಯ ಆಜ್ಞೆಯನ್ನು ಹೊರಡಿಸ್ತಾನೆ. ಆಗ ಅಲ್ಲಿ ಬಲರಾಮ ಮುಂದೆ ಬರ್ತಾನೆ. ಬಲರಾಮನಿಗೆ ವಿಶೇಷವಾಗಿ ವಿಶೇಷವಾಗಿ ಕುರುವಂಶೀಯರ ಮೇಲೆ ಒಂದು ರೀತಿಯ ಸಹಾನುಭೂತಿ. ಆ, ತಾವೆಲ್ಲ ಈ ಪ್ರಸಂಗವನ್ನ ಹಿಂದೆ ಆ ಸೆಮಂತಕಮಣಿ ಪ್ರಸಂಗದಲ್ಲಿ ಕೇಳಿದ್ರಿ. ಬಲರಾಮ ದುರ್ಯೋಧನನ ಶಸ್ತ್ರವಿದ್ಯೆಯ ಗುರು. ನೆನಪಿದೆಯಾ? ಈ ಮಾತನ್ನ ಕೇಳಿದ್ವಿ ನಾವಲ್ಲಿ. ಹೌದೌದು. ಆ, ಆ, ದುರ್ಯೋಧನ ಸಾರಿ ಬಲರಾಮ ಆ ಶತಧನ್ವನನ್ನ ಕೃಷ್ಣನೊಡನೆ ಹಿಂಬಾಲಿಸ್ತಾ ಮಿಥಿಲೆಗೆ ಹೋಗ್ತಾನೆ. ನೆನಪು ಮಾಡ್ಕೊಳ್ಳಿ. ಅಲ್ಲಿ ಆ ಶತಧನ್ವನನ್ನ ಕೃಷ್ಣ ಕೊಲ್ತಾನೆ. ಆನಂತರ ಮಣಿ ಸಿಗೋದಿಲ್ಲ, ಹಾಗಾಗಿ ವಾಪಸ್ ಕೃಷ್ಣ ಮರಳಬೇಕಾಗತ್ತೆ. ಆದ್ರೆ ಬಲರಾಮ ಹೇಳ್ತಾನೆ, ಕೃಷ್ಣ ನೀನು ಮತ್ತೆ ಹೋಗಿ ದ್ವಾರಕೆಗೆ ಹೋಗು, ಬಟ್ ನಾನು ಇಲ್ಲಿ ಹತ್ತಿರದಲ್ಲಿರುವಂತಹ ಮಿಥಿಲೆಗೆ ಹೋಗ್ತೇನೆ. ಸೊ ಬಲರಾಮ ಸರಿಸುಮಾರು 2 ತಿಂಗಳುಗಳ ಕಾಲ, ಐ ಥಿಂಕ್ 2 ತಿಂಗಳಲ್ಲ, 2 ವರ್ಷ ಅನ್ಸುತ್ತೆ, ಕಾಲ ಆ ಮಿಥಿಲೆಯಲ್ಲಿ ಆತ ವಾಸ ಮಾಡ್ತಾನೆ. ಅಲ್ಲಿ ಆ ಸಮಯದಲ್ಲಿ ದುರ್ಯೋಧನ ಬಲರಾಮನ ಬಳಿ ಹೋಗಿ ಬಲರಾಮನಿಗೆ ವಿನಂತಿಗಳನ್ನು ಸಲ್ಲಿಸ್ತಾ ಆತನಿಂದ ಗದಾಯುದ್ಧವನ್ನ ಕಲ್ತಿರ್ತಾನೆ. ಸೊ ದುರ್ಯೋಧನನ ಶಸ್ತ್ರವಿದ್ಯೆಯ ಗುರು ಯಾರು? ಬಲರಾಮ. ಸೊ ಬಲರಾಮ ಆತನಿಗೆ ಆ ವಿದ್ಯೆಯನ್ನು ಹೇಳ್ಕೊಟ್ಟಿರ್ತಾನೆ. ಅಷ್ಟೇ ಅಲ್ಲದೆ ಒಂದು ರೀತಿ ಬಲರಾಮನಿಗೆ ಒಟ್ಟಾರೆ ಕುರುವಂಶದವರ ಮೇಲೆ ಕುರಿತಾಗಿ ಸಹಾನುಭೂತಿ, ಎಲ್ಲರಿಗೂ, ಕುರುವಂಶೀಯರು, ಪಾಂಡವರು, ಎಲ್ಲರ ಮೇಲೂ ಕುರಿತಾಗಿ. ಸೊ ಈ ವೃಷ್ಣಿಗಳು, ನಾವೆಲ್ಲ ವೃಷ್ಣಿ ವಂಶದವರು. ಈ ಕುರುವಂಶದವರ ಜೊತೆ ನಾವು ಯಾಕೆ ಈ ರೀತಿಯಾಗಿ ಯುದ್ಧದಲ್ಲಿ ತೊಡಗಬೇಕು? ಹೇಗಾದ್ರೂ ಮಾಡಿ ನಾವು ಶಾಂತಿ ಸಂಧಾನವನ್ನ ಮಾಡಿಬಿಟ್ಟು ಈ ಒಂದು ಘಟನೆಯನ್ನ ನಾವು ಒಂದು ರೀತಿ ಶಾಂತಿಯುತವಾಗಿ ಪರಿಹಾರ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ಬಲರಾಮ ಬ್ರಾಹ್ಮಣರು, ನಂತರ ವರಿಷ್ಠ ಅಥವಾ ವೃದ್ಧ ವೃಷ್ಣಿಯರು, ಹಿರಿಯರು, ಅವರ ಜೊತೆ ಆತ ಮುಂದೆ ಹೋಗ್ತಾ ಇದ್ದಾನೆ. ನಾನು ಹೋಗಿ ಕುರುವಂಶೀಯರ ಜೊತೆ ಮಾತನಾಡಿ ಈ ಒಂದು ತೊಂದರೆಯನ್ನ ಸಮಾಧಾನ ಪಡಿಸ್ತೀನಿ, ಪರಿಹರಿಸ್ತೀನಿ ಅಂತ ಹೇಳಿ ಆತ ಮುಂದೆ ಹೋಗ್ತಾ ಇದ್ದಾನೆ. ಸೊ ಆತ ಮುಂದೆ ಹೋಗ್ಬೇಕಾದ್ರೆ ಮೊದಲು ಓಕೆ ಅವರ ಮನೋಭಾವ ಹೇಗಿದೆ ಅಂತ ತಿಳಿದುಕೊಳ್ಳಲಿಕ್ಕೆ ಬಲರಾಮ ಏನ್ ಮಾಡ್ತಾನೆ ಆ ಸಮಯದಲ್ಲಿ, ಉದ್ಧವನನ್ನ, ಹೇ ಉದ್ಧವ, ನೀನು ಹಸ್ತಿನಾಪುರಕ್ಕೆ ಹೋಗಿ ಅಲ್ಲಿಯ ಪರಿಸ್ಥಿತಿಯನ್ನ ತಿಳಿದುಕೋ ಅಂತ ಹೇಳ್ತಾರೆ. ಸೊ ಹೀಗೆ ಹೇಳಿದ ಮೇಲೆ ಉದ್ಧವ ಎಲ್ಲಿಗೆ ಹೋದ? ಈಗ ಎಲ್ಲಿಗೆ ಹೋಗ್ತಾ ಇದ್ದಾನೆ? ಹಸ್ತಿನಾಪುರಕ್ಕೆ ಹೋಗ್ತಾ. ಸೊ ಉದ್ಧವ ಹಸ್ತಿನಾಪುರಕ್ಕೆ ಹೋದ. ಅಲ್ಲಿ ಹೋಗಿ ಬಲರಾಮನ ಆಗಮನದ ಮಾತನ್ನ ಕುರುವಂಶೀಯರಿಗೆ ಹೇಳಿದ. ಕುರುವಂಶೀಯರಲ್ಲಿ ಹಿರಿಯರಾದಂತಹ ಭೀಷ್ಮ, ನಂತರ ಭೂರಿಶ್ರವ, ಬಾಹ್ಲಿಕ ಇತ್ಯಾದಿ ಇವರೆಲ್ಲರನ್ನು ಕೂಡ ಮೊದಲು ಆತ ನಮಸ್ಕರಿಸ್ತಾನೆ. ಅದಾದ ಮೇಲೆ ಬಲರಾಮನ ಆಗಮನವನ್ನ ಆತ ತಿಳಿಸ್ತಾನೆ ಎಲ್ಲರಿಗೂ. ಬಲರಾಮ ಬಂದಿದ್ದಾನ ಅನ್ನೋ ಒಂದು ಮಾತನ್ನ ಕೇಳಿದ ತಕ್ಷಣ ಕುರುವಂಶೀಯರಿಗೆ ಸಹಜವಾಗಿ ಸಂತೋಷವಾಯಿತು. ಅವರಿಗೆ ಗೊತ್ತಿತ್ತು ಬಲರಾಮ ಆತ ಕೃಷ್ಣನಂತೆ ಪಾಂಡವರಿಗೆ ಪಕ್ಷಪಾತ ಮಾಡುತ್ತೆ, ಪಾಂಡವರ ಕುರಿತಾಗಿ ಆತ ವಿಶೇಷ ಭಾವನೆಯನ್ನು ಹೊಂದಿಲ್ಲ, ಆತ ಸಮಾನ ಭಾವದಲ್ಲಿದ್ದಾನೆ, ಆತ ನಮಗೂ ಕೂಡ ಸಹಾನುಭೂತಿಯನ್ನು ತೋರಿಸ್ತಾನೆ. ಈ ರೀತಿಯಾಗಿ ಕುರುವಂಶೀಯರು ಆಗ ಬಲರಾಮನ ಆಗಮನವನ್ನ ಕೇಳಿದ ತಕ್ಷಣವೇ ಸಂತೋಷ. ಇಲ್ಲಿ ಮುಖ್ಯವಾದಂತಹ ವಿಷಯ ಗಮನಿಸಬೇಕಂದ್ರೆ, ಈ ಸಮಯದಲ್ಲಿ ಹಸ್ತಿನಾಪುರದಲ್ಲಿ ಪಾಂಡವರು ಯಾರೂ ಕೂಡ ಇರಲಿಲ್ಲ. ಅವರೆಲ್ಲರಿಗೂ ಕೂಡ ಧೃತರಾಷ್ಟ್ರ ಖಾಂಡವ ಪ್ರಸ್ಥ ಅನ್ನುವಂತಹ ಒಂದು ಬರಡು ಭೂಮಿಯನ್ನು ಕೊಟ್ಟಿದ್ದ. ಕೃಷ್ಣನ ಅದ್ಭುತ ಕಾರ್ಯದಿಂದಾಗಿ ಆ ಖಾಂಡವ ಪ್ರಸ್ಥ ಬರಡು ಭೂಮಿಯಾಗಿತ್ತದು. ಅಲ್ಲಿ ಒಂದು ಅದ್ಭುತ ಘಟನೆ ನಡೆಯಿತು. ಕೃಷ್ಣನ ತನ್ನ ಭಕ್ತರ ಕುರಿತಾದಂತಹ ಚಿಂತನೆ ಕಾರಣದಿಂದಾಗಿ
ಅದು ಅತಿ ಸಂಪದ್ಭರಿತವಾದಂತಹ ಒಂದು ದೊಡ್ಡ ರಾಜ್ಯವಾಯಿತು. ಅದಕ್ಕೆ ಹೆಸರು ಇಂದ್ರಪ್ರಸ್ಥ ಅಂತ ಇಡಲಾಯಿತು. ಇಂದ್ರನ ಆ ರಾಜಧಾನಿ ಆ ಅದರಂತೆ ಕಂಗೊಳಿಸ್ತಾ ಇದೆ ಅಂತ ಇಂದ್ರಪ್ರಸ್ಥ ಅನ್ನೋ ಒಂದು ಹೆಸರನ್ನು ನೀಡಲಾಯಿತು. ಸೊ ಈ ಸಮಯದಲ್ಲಿ ಆ ಬಲರಾಮ ಮತ್ತೆ ಈ ಕುರುಗಳ ನಡುವೆ ಈ ಸಂವಾದ, ಈ ಘಟನೆ ನಡೆಯುವ ಸಂದರ್ಭದಲ್ಲಿ ಪಾಂಡವರು ಎಲ್ಲಿದ್ದಾರೆ? ಎಲ್ಲಿದ್ದಾರೆ? ಇಂದ್ರಪ್ರಸ್ಥ. ಇಂದ್ರಪ್ರಸ್ಥ. ಇಂದ್ರಪ್ರಸ್ಥದಲ್ಲಿ ಇದ್ದಾರೆ. ಇದನ್ನು ಗಮನಿಸಬೇಕು. ಯಾಕೆಂದ್ರೆ ಮುಂಬರುವಂತಹ ಘಟನೆಗಳು ಅವುಗಳು ಮುಖ್ಯವಾಗಿ ಧೃತರಾಷ್ಟ್ರನ ಮಕ್ಕಳು ಆದಂತಹ ದುರ್ಯೋಧನ ಇತ್ಯಾದಿ ಅವರಿಂದ ನಡೆದದ್ದು. ಸೊ ಪಾಂಡವರು ಈ ಘಟನೆಯ ಸಮಯದಲ್ಲಿ ಇರಲಿಲ್ಲ. ಅವರ ಹೆಸರುಗಳು ಅಲ್ಲಿ ಉಲ್ಲೇಖ ಆಗೋದಿಲ್ಲ. ಇದನ್ನು ನಮ್ಮ ಆಚಾರ್ಯರು ವಿಶೇಷವಾಗಿ ಗುರುತಿಸ್ತಾರೆ. ಸೊ ಬಲರಾಮ ಇಲ್ಲಿ ಬಂದಿದ್ದಾನೆ ಹಸ್ತಿನಾಪುರದ ಬಳಿ. ಈ ಮಾತನ್ನ ಕೇಳಿದ ತಕ್ಷಣ ಕುರುವಂಶೀಯರು, ಧೃತರಾಷ್ಟ್ರನ ಮಕ್ಕಳು, ಕರ್ಣ ಇತ್ಯಾದಿ ಇವರೆಲ್ಲರೂ ಕೂಡ ಅನೇಕ ಕಾಣಿಕೆಗಳನ್ನ ಹಿಡಿದು ಬಲರಾಮನನ್ನ ಭೇಟಿಯಾಗ್ಲಿಕ್ಕೆ ಅಂತ ಹೇಳಿ ಆತನ ಬಿಡಾರದ ಬಳಿ ಹೋಗ್ತಾರೆ. ಅಲ್ಲಿ ಹೋಗುವಾಗ ಕೆಲವರು ಬಲರಾಮನ ನಿಜ ಸ್ವರೂಪ ಮತ್ತೆ ತತ್ವವನ್ನ ತಿಳಿದವರು. ಅವರು ಆತನನ್ನ ನಿಜವಾಗಿಯೂ ಶ್ರದ್ಧೆಯಿಂದ ಆದರಿಸಲಿಕ್ಕೆ, ಸತ್ಕರಿಸಲಿಕ್ಕೆ ಅಂತ ಭಕ್ತಿ ಭಾವದಿಂದ ಹೋದರು. ಬಟ್ ಬಹುತೇಕ ಅಲ್ಲಿದ್ದವರೆಲ್ಲರೂ ಕೂಡ ಒಂದು ರೀತಿ ಬಲರಾಮ ನಮಗೆ ಅತ್ಯಂತ ಉನ್ನತ ವಿದ್ಯೆಯನ್ನು ನೀಡಬಹುದು ಅನ್ನೋ ಒಂದು ಅನುಗ್ರಹವನ್ನು ನೀಡ್ತಾನೆ, ಆತ ನಮ್ಮ ಕುರಿತಾಗಿ ಪಾಂಡವರ ವಿರುದ್ಧವಾಗಿ ನಿಲ್ತಾನೆ ಅನ್ನೋ ಒಂದು ಭಾವನೆಗಳನ್ನ ಇಟ್ಟು ಅವರು ಹೋಗಿದ್ರು. ಸೊ ಅಲ್ಲಿ ಹೋದಾಗ ಬಲರಾಮನನ್ನ ಕಂಡ ತಕ್ಷಣ ಅವರು ಆತನನ್ನ ಸತ್ಕರಿಸ್ತಾರೆ, ಈ ಎಲ್ಲ ಉಡುಗೊರೆಗಳನ್ನ ನೀಡ್ತಾರೆ. ಬಲರಾಮ ಒಂದು ರೀತಿ ಪ್ರಸನ್ನಚಿತ್ತನಾಗ್ತಾನೆ. ಅದಾದ ಮೇಲೆ ಬಲರಾಮ ಅವರಿಗೆ ಕೆಲ ಮಾತುಗಳನ್ನ ಹೇಳ್ತಾನೆ. ಏನು ಮಾತುಗಳನ್ನ ಹೇಳ್ದ? ಯಾರಾದರೂ ಓದ್ತೀರಾ? ಹರೇ ಕೃಷ್ಣ ಓದಿ. ಬಲರಾಮ ಏನ್ ಹೇಳ್ದ? ಮುಂದೆ ಓದಿ, ಅದನ್ನ ಯಾರು ಓದ್ತೀರಾ? ಓದ್ಲಾ ಪ್ರಭುಜಿ? ಓದಿ. ಹರೇ ಕೃಷ್ಣ. ಬಲರಾಮ: ಉಗ್ರಸೇನ ಮಹಾರಾಜರು ನಮ್ಮ ಯಜಮಾನರು ಮತ್ತು ರಾಜರ ರಾಜರು. ಅವರು ನೀವು ಏನು ಹೇಳಬೇಕೆಂದು ಬಯಸಿದ್ದಾರೋ ಅದನ್ನು ನೀವು ಕೇಳಬೇಕು ಮತ್ತು ಪಾಲಿಸಬೇಕು. ಸೊ ಬಲರಾಮ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಏನದು? ಉಗ್ರಸೇನ ರಾಜಯ್ಯ ಏನಿದ್ದಾನೆ, ನಮ್ಮ ರಾಜ, ದ್ವಾರಕೆಯ ರಾಜ, ಮಹಾರಾಜ ಆತ ನಮ್ಮ ಪ್ರಭು. ಆತ ಒಂದು ಸಂದೇಶವನ್ನು ಕಳಿಸಿದ್ದಾನೆ. ಹೇಳಬೇಕಂದ್ರೆ ಯಾದವರು ಯಯಾತಿಯ ಮಾತಿನಂತೆ ಅವರು ಸಾಮ್ರಾಟರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಭೂಮಿಯ ಆಳ್ವಿಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಂತ ಹೇಳಿ ಅವರು ನಿಮ್ನರು ಅಥವಾ ಕನಿಷ್ಠರು ಅಂತ ಅಲ್ಲ. ಅವರು ರಾಜರ ರಾಜರು. ಯಾಕೆಂದ್ರೆ ಒಂದು ರೀತಿ ಅದು ಶಾಪದಂತೆ ಕಂಡ್ರೂ ಕೂಡ ಯಯಾತಿಯ ಮಾತು ಅದೇನದು, ಪುರುವಿಗೆ, ನಿಮ್ಗೆಲ್ಲ ನೆನಪಿರ್ಬಹುದು, ಯಯಾತಿಗೆ ಯದು, ಪುರು ಮತ್ತೆ ಇನ್ನಿತರ ಕೆಲವರು ಮಕ್ಕಳಿದ್ರು. ಆ ಪ್ರಸಂಗ ಭಾಗವತದಲ್ಲೇ ಬರುತ್ತೆ. ಆ ಪುರುವಿನ ಕುರಿತಾಗಿ ಯಯಾತಿ ಅತ್ಯಂತ ಸಂತುಷ್ಟನಾಗ್ತಾನೆ ಕೆಲ ಕಾರಣಗಳಿಂದಾಗಿ. ಹಾಗಾಗಿ ಆತ ಯಧು ಜ್ಯೇಷ್ಠ ಪುತ್ರನಾಗಿದ್ರು ಕೂಡ ಪುರುವನ್ನೇ ಭೂಮಿಗೊಡೆಯನನ್ನಾಗಿ ಮಾಡ್ತಾನೆ, ರಾಜನನ್ನಾಗಿ ಮಾಡ್ತಾನೆ. ಯದುವಿನ ಮಕ್ಕಳು ಅವರು ಸಾಮ್ರಾಟರಾಗ್ಲಿಕ್ಕೆ ಆಗೋದಿಲ್ಲ, ಒಂದು ಸಣ್ಣ ಪ್ರಾಂತದಲ್ಲಿ ಅವರು ಆಳ್ವಿಕೆ ಮಾಡ್ಕೊಳ್ತಾ ಅಲ್ಲಿರಬಹುದು ಅನ್ನೋ ಒಂದು ಅದು ಪೂರ್ತಿ ಯದುವಂಶೀಯರೆಲ್ಲರಿಗೂ ಕೂಡ, ಯದುವಿನ ವಂಶದವರೆಲ್ಲರಿಗೂ ಕೂಡ ಆ ಮಾತು ಅನ್ವಯ ಆಗ್ತಾ ಇತ್ತು. ಸೊ ಇಲ್ಲಿ ಬಲರಾಮ ಹೇಳ್ತಾ ಇದ್ದಾನೆ, ನೀವು ಕುರುವಂಶೀಯರು, ನೀವು ಆ ಪುರು ಆತನ ವಂಶಾವಳಿಯಲ್ಲಿ ಬರುವವರು, ನೀವು ಸಾಮ್ರಾಟರಾಗಿದ್ದೀರಾ. ಹಾಗಂತ ಹೇಳಿ ಉಗ್ರಸೇನ ಯಾದವರ ಮಹಾರಾಜನನ್ನ ನೀವು ಕೆಳದೃಷ್ಟಿಯಿಂದ ನೋಡಬಾರದು. ಆತ ಏನು ಹೇಳಬೇಕಂತ ಇದ್ದಾನೋ ಅದನ್ನ ನೀವು ಅತ್ಯಂತ ಗೌರವದಿಂದ ಕೇಳಬೇಕು, ಪಾಲಿಸಬೇಕು. ಯಾರು ಹೇಳ್ತಾ ಇದ್ದಾರೆ ಮಾತನ್ನ? ಯಾರು ಹೇಳ್ತಾ ಇದ್ದಾರೆ? ಬಲರಾಮ ಹೇಳ್ತಿದ್ದಾರೆ. ಬಲರಾಮ ಹೇಳ್ತಾ ಇದ್ದಾರೆ. ಸೊ ಈಗ ಆತ ಉಗ್ರಸೇನನ ಸಂದೇಶವನ್ನ ಹೇಳೋನಿದ್ದಾನೆ. ಓದಿ, ಮುಂದೆ ಓದಿ. ಯಾರು ಓದ್ತಾ ಇದ್ರಿ? ಓದಿ. ಉಗ್ರಸೇನನ ಸಂದೇಶ
ನೀವು ಧರ್ಮಬಾಹಿರ ಮಾರ್ಗಗಳ ಮೂಲಕ ಸಾಂಬನನ್ನು ಸೋಲಿಸಿದ್ದರೂ ಸಹ ಕುಟುಂಬದ ಸದಸ್ಯರ ನಡುವಿನ ಒಕ್ಕೂಟಕ್ಕಾಗಿ ನಾನು ಇದನ್ನು ಸಹಿಸಿಕೊಳ್ಳುತ್ತಿದ್ದೇನೆ. ನೋಡಿ, ಉಗ್ರಸೇನನಿಗೆ ಈ ಮಾತು ತಿಳಿದಿದೆ. ಸಾಂಬನನ್ನ ಅಧರ್ಮದ ಮೂಲಕ ಸೆರೆ ಹಿಡಿಯಲಾಗಿದೆ. ಏನ್ ಅಧರ್ಮ ಆಯಿತು? ಏನ್ ಅಧರ್ಮ ಆಗಿತ್ತು ಆ ಯುದ್ಧದಲ್ಲಿ? ನೆನಪು ಮಾಡ್ಕೊಳ್ಳಿ, ಏನ್ ಅಧರ್ಮ ಆಗಿತ್ತು? ಆಗ್ಲೇ ಹೇಳಿದ್ನಲ್ಲ, ಅವನ ಅಷ್ಟು 6 ರಥನು ಜನ ಒಟ್ಟಿಗೆ ಒಬ್ಬನನ್ನ ಆಕ್ರಮಣ ಮಾಡಿದ್ರು. ಒಬ್ಬನ ಮೇಲೆ ಆಕ್ರಮಣ ಮಾಡಿ ಆತನನ್ನ ಸೆರೆ ಹಿಡಿದ್ರು. ಇದು ಕ್ಷತ್ರಿಯ ಧರ್ಮದ ವಿರುದ್ಧ. ಸೊ ಈತನನ್ನ ಹೀಗೆ ಅಧರ್ಮ ಪೂರ್ವಕವಾಗಿ ಸೋಲಿಸಿ ಸೆರೆ ಹಿಡಿಯಲಾಗಿದೆ. ಈ ಮಾತನ್ನ ಕೇಳಿದ ಮೇಲೂ ಕೂಡ ಒಮ್ಮೆಲೆ ಯುದ್ಧ ಮಾಡದೆ ಶಾಂತಿ ಸಂಧಾನ ಒಗ್ಗಟ್ಟಿರ್ಲಿ ಅನ್ನೋ ಒಂದು ಉದ್ದೇಶದಿಂದ ಮಹಾರಾಜ ಉಗ್ರಸೇನ ಹೇಳ್ತಾ ಇದ್ದಾನೆ, ನಾವು ಅದನ್ನ ಸಹಿಸ್ಕೊಳ್ತಾ ಇದ್ದೀವಿ. ಇದರ ಅರ್ಥ ಏನು? ಮುಂದೆ ಏನು ಹೇಳೋನಿದ್ದಾನೆ? ನೀವು ತಕ್ಷಣವೇ ಸಾಂಬನನ್ನ ಹಿಂತಿರುಗಿಸಿ, ತಪ್ಪಾಯ್ತು ಅಂತ ಹೇಳಿ ಈ ಮಾತನ್ನ ಹೇಳುವವನೇ ಇದ್ರು ಬಲರಾಮ. ತಕ್ಷಣವೇ ಈ ಇಷ್ಟು ಮಾತುಗಳನ್ನ ಕೇಳಿದ ತಕ್ಷಣ ಕುರುವಂಶೀಯರೆಲ್ಲರೂ ಕೆರಳು ಬಿಟ್ರು, ಕೋಪಗೊಂಡ್ರು. ನಾವು ಅಧರ್ಮ ಪಾಲಿಸಿದ್ದೀವ, ಆ ಸಾಂಬ ಮಾಡಿದ ತಪ್ಪಲ್ವಾ? ಹೀಗೆ ಅವರು ಅತ್ಯಂತ ಕೋಪಗೊಂಡ್ರು. ಉದ್ಧಟತನದಲ್ಲಿ, ಮೂರ್ಖತನದಲ್ಲಿ ಈಗ ಬಲರಾಮನನ್ನ ಉದ್ದೇಶಿಸಿ ವೃಷ್ಣಿಯರ ಅವಹೇಳನವನ್ನ ಮಾಡುತ್ತಾ ಇದ್ದಾರೆ. ಇದು ಇವರು ಮಾಡದಂತಹ ಮಹಾ ಅಪರಾಧ. ಯಾರು ಮಾಡಿದ್ದು ಈ ಅಪರಾಧ? ಕುರುವಂಶದವರು. ಯಾರು? ಕುರುವಂಶೀಯರು. ವೃಷ್ಣಿ ವಂಶೀಯರು ಅಂದರೆ ಕೃಷ್ಣನ ಕುಲದವರು. ಸೊ ಕೃಷ್ಣನನ್ನ ಅಪಮಾನ ಮಾಡಿದಂತೆಯೇ ಆಯಿತು. ಸೊ ಏನು ಮಾತುಗಳನ್ನ ಹೇಳಿದ್ರು ಅವರು, ಇದನ್ನ ನಮ್ಮ ಭಾಗವತದಲ್ಲಿ ನಾವು ನೋಡ್ತೀವಿ. ಏನದು ವಿಶೇಷವಾಗಿ ಹೇಳಲಾಗುತ್ತೆ. ಇಲ್ಲಿ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಸೊ ಕುರುಗಳು ಯಾದವರನ್ನ ಅವಮಾನಿಸ್ತಾರೆ. ಅತ್ಯಂತ ಕೋಪಗೊಂಡು ಅವರು ಕೆಲ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಅವರು ಹೇಳ್ತಾರೆ, ಅಬ್ಬಬ್ಬಾ, ನೋಡು ನೋಡು ಅಂತ ಪರಸ್ಪರ ಅವ್ರು ಮಾತಾಡ್ತಾ ಇದ್ದಾರೆ. ನೋಡು ನೋಡು, ಕಾಲದ ಪ್ರಭಾವ ನೋಡು, ಕಾಲದ ಪ್ರಭಾವದಿಂದ ಏನಾಗಿದೆ ನೋಡು. ಯಾರು ನಮ್ಮ ಚಪ್ಪಲಿಯ ಸ್ಥಾನದಲ್ಲಿ ಇರಬೇಕಾಗಿತ್ತೋ ಅವರು ನಮ್ಮ ರಾಜಾಸನದಲ್ಲಿ, ಅಷ್ಟೇ ಅಲ್ಲ ನಮ್ಮ ರಾಜನ ಮುಕುಟಕ್ಕೆ ಅವರು ತಲುಪಬೇಕೆಂದು ಏರ್ಲಿಕ್ಕೆ ಬಯಸ್ತಾ ಇದ್ದಾರೆ. ಯಾರು ಚಪ್ಪಲಿ ಸ್ಥಾನದಲ್ಲಿ ಇರಬೇಕಾದವರು, ಅಥವಾ ಯಾರು ಆ ಚಪ್ಪಲಿಯಂತೆ? ಅವರ ಮಾತುಗಳಲ್ಲಿ ಅಲ್ಲ ಅಲ್ಲ ಅಲ್ಲ, ವೃಷ್ಣಿ ವಂಶದವರನ್ನ ಅವರು ಚಪ್ಪಲಿಯ ಸ್ಥಾನ ಅಥವಾ ಪಾದರಕ್ಷೆಯ ಸ್ಥಾನ ಅಂತ ಹೇಳ್ತಾ ಇದ್ದಾರೆ. ಅವರು ಈಗ ಸಾಮ್ರಾಟರಂತೆ ಮಾತನಾಡ್ತಾ ಇದ್ದಾರೆ. ನಾವು ಕುರುವಂಶೀಯರು, ನಾವು ರಾಜ ಮುಕುಟದಂತೆ, ಈ ವೃಷ್ಣಿ ವಂಶೀಯರು ಯಾದವರು ಇವರು ಚಪ್ಪಲಿಯಂತೆ. ನೋಡಿ, ಹೀಗೆ ಮಾತನಾಡ್ತಾ ಇದ್ದಾನೆ. ಕುರುಗಳೆಲ್ಲರೂ ಹೀಗೆ ಮಾತನಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅವ್ರು ಹೇಳ್ತಾರೆ, ನಾವು ಮತ್ತೆ ಈ ವೃಷ್ಣಿಗಳು ಹೇಗೆ ತಾನೇ ಸಮಾನರು? ನಾವು ನೀಡಿರುವಂತಹ ವಸ್ತುಗಳನ್ನ ಇವರು ಸ್ವೀಕರಿಸಿ ತಾನೇ ಹೀಗೆ ರಾಜರಂತೆ ಮೆರಿತಾ ಇರೋದು. ನಾವು ಗಮನ ವಹಿಸಿ ಅವರನ್ನ ಅಲ್ಲೇ ತಡೆ ಹಿಡಿದಿದ್ರೆ ಅವರು ಹೇಗೆ ರಾಜರಾಗ್ತಾ ಇದ್ರು? ಈ ರಾಜ ಏನು ಪೋಷಾಕಗಳನ್ನ ಧರಿಸೋದು, ರಾಜ ವೈಭವದಲ್ಲಿ ಮೆರೆಯೋದು, ಇದೆಲ್ಲ ಇವರಿಗೆ ದೊರಕೋದೇ ಇಲ್ಲ. ಅದು ಅವರ ಅನರ್ಹರು. ನಾವು ತುಂಬಾ ಉದಾರ ಬುದ್ಧಿಯವರಾಗಿದ್ದರಿಂದ, ಒಂದು ರೀತಿ ಅಸಡ್ಡೆ ಕಾರಣದಿಂದಾಗಿ ಉದಾಸೀನರಾಗಿದ್ದರಿಂದ ನಾವು ಇವರಿಗೆ ಎಲ್ಲವುಗಳನ್ನು ಉಪಯೋಗಿಸ್ಲಿಕ್ಕೆ ಅಂತ ನೀಡಿದ್ವಿ. ಅವರು ಈಗ ಇಷ್ಟೊಂದು ಒಂದು ರೀತಿ ಅಹಂಕಾರದಲ್ಲಿ ನಮಗೆ ಆಜ್ಞೆ ನೀಡ್ಲಿಕ್ಕೆ ಬರ್ತಾ ಇದ್ದಾರ. ಈ ಯಾರವನು ಮಹಾರಾಜ ಉಗ್ರಸೇನ ನಮಗೆ ಆಜ್ಞೆಯನ್ನ ಹೊರಡಿಸ್ತಾ ಇದ್ದಾನೆ. ನಾವು ಕ್ಷಮೆ ಬೇಡಬೇಕಂತ ಅಷ್ಟೊಂದು ಧೈರ್ಯವ ಆತನಿಗೆ.
ಇವರ ಸ್ವಭಾವ ಹೇಗಿದೆ ಅಂದ್ರೆ, ನಾವು ಮಾಡಿದಂತಹ ಉಪಕಾರವನ್ನ ಮರೆತು ನಮಗೇ ಅಪಕಾರ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಇವರು. ಆ ಹಾವು ಎಷ್ಟು ಹಾಲು ಉಣಿಸಿದ್ರೂ ಕೂಡ ಅದು ವಿಷ ಕಕ್ಕುವುದನ್ನ ಬಿಡೋದಿಲ್ಲ ತಾನೆ. ಅದೇ ರೀತಿ ಹೀಗೆ ಈ ಯಾದವರು ವರ್ತಿಸ್ತಾ ಇದ್ದಾರೆ. ಇವರಿಗೆ ನಾವೇನನ್ನ ನೀಡಿದೀವೋ ಅದನ್ನೆಲ್ಲ ಕಿತ್ಕೊಳ್ಳೋಣ. ನಾವು ನೀಡದ ಹೊರತು ಆ ಇಂದ್ರನೂ ಕೂಡ ಏನನ್ನು ತಗೊಳ್ಳೋದಿಲ್ಲ. ಇಂದ್ರನು ಕೂಡ ನಮ್ಮ ಆಜ್ಞೆಯ ಪರಿಪಾಲಕ. ಹಾಗಿದ್ದಲ್ಲಿ ಈ ಆ ಕ್ಷುಲ್ಲಕ ಯಾದವರು, ಇವರು ಹೀನರು. ಹೀಗೆ ಕುರುಗಳು, ಕುರುವಂಶೀಯರು ಯಾದವರ ಕುರಿತಾಗಿ ಅಂದ್ರೆ ಅಲ್ಲಿ ಉಗ್ರಸೇನನ ಕುರಿತಾಗಿ, ಕೃಷ್ಣನ ಕುರಿತಾಗಿ ಹೀಗೆ ಮಾತುಗಳನ್ನಾಡಿ ಅತ್ಯಂತ ಕ್ರೋಧದಿಂದ ಆ ಸ್ಥಾನವನ್ನು ತೊರೆದು ಹೋಗ್ಬಿಟ್ರು. ಆಗ ಬಲರಾಮ ಅವೆಲ್ಲ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ದಾನೆ. ಏನನ್ನೂ ಹೇಳದೆ ಆತ ಅಲ್ಲೇ ನಿಂತಿದ್ದಾನೆ. ಏನನ್ನ ಹೇಳ್ತಾರೋ ಹೇಳಿ ನಾನು ಹೇಳೋದನ್ನ ಇದಾದ ನಂತರ ಹೇಳ್ತೀನಿ, ಆ ನಂತರ ನಾನು ಮಾಡ್ತೀನಿ ಅಂತ ಹೇಳಿ ಆತ ಆ ಸಮಯದ ಪ್ರತೀಕ್ಷೆ ನಮ್ಗೆ. ಅವರೆಲ್ಲರೂ ಮಾತಾಡಿದ ತಕ್ಷಣ ಸ್ವಲ್ಪವೂ ಸಹನೆ ಅಥವಾ ಒಂದು ರೀತಿಯ ತಾಳ್ಮೆ ಇಲ್ಲದೆ ಅಲ್ಲಿಂದ ಆ ಜಾಗವನ್ನು ತೊರೆದು ಹೋಗ್ಬಿಟ್ರು. ಆಗ ಅಲ್ಲಿ ನೆರೆದಿದ್ದಂತಹ ಇನ್ನಿತರರೆಲ್ಲರೂ ಕೂಡ ಹೆದರಿದರು. ಈ ರೀತಿಯಾದ ಮಾತುಗಳನ್ನ ಬಲರಾಮನ ಎದುರು ಮಾತಾಡಿರುವಂತಹ ಈ ಕುರುವಂಶೀಯರಿಗೆ ಏನಾಗಬಹುದು ಅಂತ. ಆಗ ಬಲರಾಮ ಅಲ್ಲಿರುವಂತಹ ಎಲ್ಲ ಜನರನ್ನ ಉದ್ದೇಶಿಸಿ ಆತ ಮಾತುಗಳನ್ನ ಹೇಳ್ತಾನೆ. ಈ ರೀತಿ ಅಹಂಕಾರಿಗಳಾಗಿ ಮೆರೀತಾ ಇದ್ದಾರೆ ಅವರಿಗೆ. ತಪ್ಪು ಮಾಡಿದವರನ್ನ ಅವರ ಪ್ರಜ್ಞೆಗೆ ತರಲಿಕ್ಕೆ ನಮ್ಮ ಶಾಸ್ತ್ರಗಳಲ್ಲಿ ಸಾಮ, ದಾನ, ಭೇದ, ದಂಡ ಈ ರೀತಿಯಾದಂತಹ ವಿಧಾನಗಳನ್ನ ಹೇಳಲಾಗಿದೆ. ಇವರ ಜೊತೆ ನಾನು ಶಾಂತಿಯ ಮಾತುಗಳನ್ನ ಹೇಳಲಿಕ್ಕೆ, ಉಚಿತವಾದಂತಹ ಪ್ರಜ್ಞೆಯ ಮಾತುಗಳನ್ನ ಹೇಳಿ ಅವರಿಗೆ ತಿಳುವಳಿಕೆ ನೀಡಲಿಕ್ಕೆ ಅಂತ ಬಂದಿದ್ದೆ. ಆದರೆ ಇವರು ಪ್ರಾಣಿಗಳಂತಿದ್ದಾರೆ. ಪ್ರಾಣಿಗಳಿಗೆ ತಿಳುವಳಿಕೆ ಇರೋದಿಲ್ಲ. ಅವರಿಗೆ ಹೇಗೆ ಶಿಕ್ಷೆ ನೀಡಲಾಗುತ್ತೆ? ಪ್ರಾಣಿಗಳಿಗೆ ದಂಡದ ಮೂಲಕ ಶಿಕ್ಷೆಯನ್ನು ನೀಡಲಾಗುತ್ತೆ. ಅವರಿಗೆ ಶಿಕ್ಷೆಗೆ ತುತ್ತು ಮಾಡಬೇಕಾಗುತ್ತೆ. ಸೊ ಹಾಗೆ ಶಾರೀರಿಕ ಶಿಕ್ಷೆ ಅಥವಾ ದಂಡವೇ ಇವರಿಗೆ ಸರಿಯಾದಂತಹ ವಿಧಾನ. ಇವರಿಗೆ ನಾನು ಈ ರೀತಿಯಾಗಿ ಪಾಠವನ್ನ ಕಲಿಸ್ತೇನೆ. ನಾನು ಆ ಎಲ್ಲ ಯಾದವರು, ಉಗ್ರಸೇನ, ಶ್ರೀಕೃಷ್ಣ ಅತಿ ಕೋಪಗೊಂಡಿದ್ರು. ಹಾಗಿದ್ರೂ ಕೂಡ ನಾನು ಅವರಿಗೆ ಶಾಂತಿಯ ಸಂಧಾನಕ್ಕೆ ನಾನು ಹೋಗ್ತೀನಿ, ಇದನ್ನ ಸರಿಪಡಿಸ್ತೀನಿ ಅನ್ನೋ ಒಂದು ಮಾತುಗಳನ್ನ ಹೇಳಿ ಬಂದಿದ್ದೆ. ನಾನು ಶಾಂತಿಗೋಸ್ಕರ ಬಂದ್ರೆ ಇವರು ನನ್ನನ್ನೇ ಅವಮಾನಿಸ್ತಾ ಇದ್ದಾರೆ. ಎಷ್ಟು ಮೂರ್ಖರು ಇವರು! ಇವರು ಹೇಳೋ ಮಾತೇನು? ಸೊ ಆ ಎಲ್ಲ ಮಾತುಗಳನ್ನು ನೆನಪಿಸ್ಕೊಳ್ತಾ ಇದ್ದಾನೆ ಈ ಬಲರಾಮ. ಅವನೇನು ಹೇಳ್ತಾ ಇದ್ದಾನೆ? ಆ ಸ್ವತಃ ಇಂದ್ರ ಇವರ ಅಡಿಯಾಳಂತೆ. ಹಾಗಿದ್ದಲ್ಲಿ ನಾವು ಎಂತಹ ಪರಿಸ್ಥಿತಿ ಅಂತ ಮಾತನಾಡ್ತಾ ಇದ್ದಾನ? ಇವರಿಗೆ ತಿಳಿದಿಲ್ಲ. ಇಂದ್ರ ಸ್ವತಃ ಉಗ್ರಸೇನನ ಆಜ್ಞಾಪಾಲಕ. ಹಾಗಿದ್ದಲ್ಲಿ ಅವನು ಉಗ್ರಸೇನ ಇವ್ರಿಗೆ ಆಜ್ಞೆ ಹೊರಡಿಸ್ಲಿಕ್ಕೆ ಆಗೋದಿಲ್ಲ, ಇವರ ಕುರಿತಾಗಿ ಆದೇಶವನ್ನ ನೀಡ್ಲಿಕ್ಕೆ ಆಗೋದಿಲ್ವಾ? ಅವರು ಯೋಗ್ಯರಲ್ಲವ? ಅಷ್ಟೇ ಅಲ್ಲದೆ ಮುಂದೆ ನಾವು ಆ ದ್ವಾರಕೆಯ ಲೀಲೆಗಳಲ್ಲಿ, ಇನ್ನಷ್ಟು ಲೀಲೆಗಳಲ್ಲಿ ವರ್ಣನೆಯನ್ನ ನೋಡುವವರಿದ್ದೀವಿ. ಶ್ರೀ ಕೃಷ್ಣ ಸ್ವರ್ಗದಿಂದ ಇಂದ್ರ ನೀಡಿದ ಉಡುಗೊರೆಯಂತೆ ಸುಧರ್ಮ ಎನ್ನುವ ಒಂದು ಸಭಾಂಗಣವನ್ನು ತಂದಿದ್ದ. ಆ ಪಾರಿಜಾತ ಪ್ರಸಂಗದಲ್ಲಿ ಆತ ಆ ವೃಕ್ಷವನ್ನೇ ತಂದಿದ್ದ. ಇಂದ್ರ ಮತ್ತೆ ಇತ್ಯಾದಿ ದೇವತೆಗಳನ್ನು ಕೂಡ ಸೋಲಿಸಿದ್ದ. ಈ ರೀತಿಯಾದಂತಹ ವೈಭವವನ್ನ ತೋರಿಸಿದವನು ಈ ಭೂಮಿಯ ಒಂದು ರಾಜ್ಯದ ಸಿಂಹಾಸನದ ಮೇಲೆ ಕೂರ್ಲಿಕ್ಕೆ ಆತ ಯೋಗ್ಯ ಅಲ್ಲ ಅಂತ ಮಾತನಾಡ್ತಾ ಇದ್ದಾನ ಈ ಎಲ್ಲ ಕುರುವಂಶೀಯರು, ದುರ್ಯೋಧನ ಇತ್ಯಾದಿಗಳು. ಯಾರ ಪಾದದ ಧೂಳಿಯನ್ನ ಬಯಸ್ಲಿಕ್ಕೆ ಎಷ್ಟೆಲ್ಲ ತಪಸ್ಸು ಮಾಡ್ತಾರೋ. ಬ್ರಹ್ಮ, ಶಿವ, ಲಕ್ಷ್ಮಿ,
ನಾನು ಕೂಡ ನಾನು ಕೂಡ ಅಂದ್ರೆ ಯಾರು? ನಾನು ಕೂಡ ಅಂದ್ರೆ ಇಲ್ಲಿ ಯಾರು ಬಲರಾಮ ಯಾರು ಹೇಳ್ತಾ ಇದ್ದಾರೆ ಮಾತು? ಬಲರಾಮ. ಬಲರಾಮ ಬಲರಾಮ ನಾನು ಕೂಡ ಆ ಶ್ರೀಕೃಷ್ಣನ ಪಾದದ ಧೂಳಿಯನ್ನ ಸದಾ ಬಯಸ್ತೀನಿ. ಆತನ ಪಾದಪೂಜೆಯನ್ನ ಮಾಡ್ತೀನಿ. ಲಕ್ಷ್ಮೀ ದೇವಿ ಆತನನ್ನ ಸದಾ ಸ್ತುತಿಸ್ತಾಳೆ, ಪೂಜಿಸ್ತಾಳೆ. ಆತ ಈ ಜಗತ್ತಿನ ರಾಜನಂತೆ ಆತ ವೈಭವಯುತವಾಗಿ ಪ್ರಕಟವಾಗಬಾರ್ದ? ಅದರಲ್ಲಿ ಏನು ಆತನ ತಪ್ಪು? ಈ ರಾಜಮುದ್ರೆಗಳಾದಂತಹ ಅದ್ಭುತ ಆಸನಗಳು, ಆ ಈ ಅರಮನೆಗಳು, ಈ ಎಲ್ಲ ಲಾಂಛನಗಳನ್ನ ನಾವು ನೀಡಿದ್ದೀವಿ ಅಂತ ಹೇಳ್ತಾ ಇದ್ದಾರಲ್ಲ, ಇದು ಎಷ್ಟು ಸರಿ? ಸೊ ಈ ರೀತಿಯಾಗಿ ವ್ಯಂಗ್ಯದ ಮಾತುಗಳನ್ನ ಆಡ್ತಾ, ಎಲ್ಲ ಹಿಂದಿನ ಮಾತುಗಳನ್ನ ನೆನೆಸ್ಕೊಳ್ತಾ ಅವ್ರು ಎಷ್ಟು ದುಷ್ಟರು, ದುರುಳರು ಅಂತ ಹೇಳಿ ಬಲರಾಮ ಆ ಮಾತುಗಳನ್ನ ಆಡ್ತಾ ಇದ್ದಾನೆ. ಆತನ ಮಾತುಗಳಲ್ಲಿ ಶ್ರೀಕೃಷ್ಣನ ಕುರಿತಾಗಿರುವಂತಹ ಅಪಾರವಾದಂತಹ ಆ ಸೇವಾ ಭಾವ, ದಾಸ್ಯ ಭಾವ ಇದೆ. ಬಲರಾಮ ಕೃಷ್ಣನ ಭಕ್ತಿಯನ್ನ ಉತ್ಕೃಷ್ಟವಾಗಿ ತೋರಿಸಿರು. ಯಾವಾಗ ಶ್ರೀ ಕೃಷ್ಣ ರಾಮನಾಗಿ ಅವತರಿಸ್ತಾನೋ ಆಗ ಆತ ಲಕ್ಷ್ಮಣನಾಗಿ ಬಂದು ರಾಮನ ಸೇವೆಗೆ ಸದಾ ತತ್ಪರನಾಗಿರ್ತಾನೆ. ಆ ವಿಷ್ಣುವಾಗಿ ವಿಸ್ತರಿಸಿದಾಗ ಆತ ಅನಂತನಾಗಿ ಸದಾ ವಿಷ್ಣುವಿನ ಸೇವೆಯಲ್ಲಿ ನಿರತನಾಗಿರ್ತಾನೆ. ಎಲ್ಲ ಭಗವಂತನ ಪರಿಕರಗಳು, ಆತನ ಎಲ್ಲ ಆ ಧಾಮದ ವಸ್ತುಗಳೆಲ್ಲವೂ ಕೂಡ ಬಲರಾಮನ ವಿಸ್ತಾರವೇ. ಶ್ರೀಕೃಷ್ಣನ ಪಾದರಕ್ಷೆ, ಶ್ರೀಕೃಷ್ಣನ ಉಡುಗೆಗಳು, ಶ್ರೀಕೃಷ್ಣನ ಉಪಯೋಗಿಸುವಂತಹ ಆ ಲೀಲಾ ಸಾಮಗ್ರಿಗಳೆಲ್ಲವೂ ಕೂಡ ಎಲ್ಲವೂ ಬಲರಾಮನ ಅಂಶವೇ. ಸೊ ಹೀಗೆ ಈತ ಸೇವಕ ಭಗವಾನ್ ಅಂತ ಹೇಳ್ತಾರೆ. ಹಿಂದೆ ಈ ಮಾತನ್ನ ಹೇಳಿದ್ದೆ ನಾನು. ಸೊ ಭಗವಂತನ ಸೇವೆಯನ್ನ ಹೇಗೆ ಮಾಡಬೇಕು ಅನ್ನೋದನ್ನ ತೋರಿಸುವಂತಹ ಅತ್ಯಂತ ಶ್ರೇಷ್ಠ ಭಕ್ತ ಬಲರಾಮ. ಆತನೇ ಲಕ್ಷ್ಮಣನಾಗ್ತಾನೆ, ಆತನೇ ಶ್ರೀ ನಿತ್ಯಾನಂದನೂ ಆಗ್ತಾನೆ, ಚೈತನ್ಯ ಮಹಾಪ್ರಭುಗಳಾಗಿ ಕೃಷ್ಣ ಅವತರಿಸ್ತಾನೆ. ಸೊ ಬಲರಾಮ ಕೃಷ್ಣನ ಅಥವಾ ಯದುಗಳ ಆ ಕುರಿತಾಗಿ ಆ ನಿಂದನೆಯ ಮಾತುಗಳನ್ನ ಕೇಳಿ ಆತನ ಆ ಒಳಗಿನ ಆ ಭಕ್ತಿಯ ಸೇವಾ ಭಾವ ಆ ಆ ಕೋಪದಿಂದ ಇನ್ನಷ್ಟು ಪ್ರಖರವಾಗಿ ಕಾಣ್ತಾ ಇದೆ. ಆತ ಹೇಳ್ತಾನೆ, ಯಸ್ಯ ಪಾದಯುಗಂ ಸಾಕ್ಷಾತ್ ಶ್ರೀರ್ ಉಪಾಸ್ಥೇಖಿಲೇಶ್ವರಿ. ಯಾರ ಆ ಎರಡು ಪಾದಗಳನ್ನ ಸಾಕ್ಷಾತ್ ಲಕ್ಷ್ಮಿಯೇ, ಯಾರು ಲಕ್ಷ್ಮಿ? ಅಖಿಲೇಶ್ವರಿ ಲಕ್ಷ್ಮಿ, ಎಲ್ಲ ಜಗತ್ತುಗಳ ಒಡತಿ ಆಕೆ. ಆಕೆ ಪೂಜಿಸ್ತಾಳೋ ಸ ನಾರ್ಹತಿ ಕಿಲ ಶ್ರೀಶೋ ನರದೇವ ಪರಿಚ್ಛದಾನ್. ಆತ ಈ ಈ ಜಗತ್ತಿನ ಒಬ್ಬ ರಾಜನಂತೆ ಕೂಡ ಆತ ಮೆರಿಬಾರ್ದ, ಆತ ಗೌರವದಿಂದ ಆತ ಪ್ರಕಟವಾಗಬಾರ್ದ. ಯಸ್ಯಾಂಗ್ರಿ ಪಂಕಜರಜೋಖಿಲ ಲೋಕಪಾಲೈ ಮೌಲ್ಯುತ್ತಮೈರ್ ಧೃತಂ ಉಪಾಸಿತ ತೀರ್ಥ ತೀರ್ಥಂ. ಯಾರ ಪಾದದ ಧೂಳಿ, ಯಸ್ಯ ಅಂಘ್ರಿ ಪಂಕಜ ರಜ, ಆತನ ಪಾದ ಕಮಲಗಳ ಧೂಳಿ ಮಾತ್ರ ಅದನ್ನ ರಾಜರೆಲ್ಲರೂ ಕೂಡ ಬಯಸ್ತಾರೆ. ಅಖಿಲ ಲೋಕಪಾಲೈ, ಬ್ರಹ್ಮ, ಇಂದ್ರ, ಶಿವ, ಲಕ್ಷ್ಮಿ, ಅಷ್ಟೇ ಅಲ್ಲದೆ ಆತನ ಪಾದದ ಧೂಳಿಯಿಂದ ತೀರ್ಥಕ್ಷೇತ್ರಗಳು ಪುನೀತವಾಗ್ತವೆ. ಬ್ರಹ್ಮ ಭವೋಹಮಪಿ ಯಸ್ಯ ಕಲಾ ಕಲಾಯ ಶ್ರೀಶ್ಚೋದ್ವಂ ಹೇಮ ಚಿರಮಸ್ಯ ನೃಪಾಸನಂ ಕ್ವ. ಆತ ಹೀಗೆ ಆತನನ್ನು ಗೌರವಿಸಬಾರ್ದ, ಆತನ ಉಪಾಸನೆಯನ್ನ ಮಾಡಬಾರ್ದ? ಎಂತಹ ಅಹಂಕಾರಿ ಈ ಕೌರವರು. ಆಗ ಈ ರೀತಿಯಾದಂತಹ ನಡತೆಯನ್ನು ಸಹಿಸಲಾಗದೆ ಆ ಸಮಯದಲ್ಲಿ ಬಲರಾಮ ಅತ್ಯಂತ ಕ್ರುದ್ಧನಾಗ್ತಾನೆ. ನೋಡಿ, ಭಾಗವತದಲ್ಲಿ ಒಂದು ವಿಶೇಷವಾದಂತಹ ಶ್ಲೋಕ ಬರ್ತದೆ. ಈ ಶ್ಲೋಕ ಆಕ್ಚುಲಿ ಬರೋದು ಆ ಕುಂತಿಯ ಸ್ತುತಿಯಲ್ಲಿ. ಕೃಷ್ಣನ ಕುರಿತಾಗಿ ಒಂದು ಅದ್ಭುತವಾದಂತಹ ಮಾತನ್ನು ಹೇಳಿದ್ದ. ಆ ಮಾತು ಏನ್ ಹೇಳುತ್ತೆ? ತುಂಬಾ ಪ್ರಸಿದ್ಧವಾದಂತಹ ಮಾತಿದು. ಯಾವ ಒಬ್ಬ ವ್ಯಕ್ತಿ ಈ ರೀತಿಯಾದಂತಹ ಅಹಂಕಾರವನ್ನ ಹೊಂದಿದ್ರೆ ಭಗವಂತನ ಕೃಪೆಯನ್ನ ಪಡೆಯಲಾರ. ಯಾವ ಅಹಂಕಾರ, ಹೇಗೆ ಅಹಂಕಾರ ಅಥವಾ ಮದ ಬರುತ್ತೆ?
ಆಕೆ ಅದನ್ನು ವಿವರಿಸ್ತಾಳೆ. ಜನ್ಮೈಶ್ವರ್ಯ ಶ್ರುತ ಶ್ರೀಭಿರ್ ಏಧಮಾನ ಮದ ಪುಮಾನ್ ನೈವಾರ್ಹತ್ಯಭಿಧಾತುಂ ವೈ ತ್ವಾಮ ಕೆಂಚನ ಗೋಚರಂ. ಮೊದಲನೇ ಸ್ಕಂದದಲ್ಲಿ ಬರುವಂತಹ ಬಹಳ ಉತ್ತಮ ಶ್ಲೋಕ ಇದು. ಕುಂತಿಯ ಮಾತು ಮುಂದೆ ಇದೆ. ಯಾರಾದ್ರೂ ಓದ್ತೀರಾ ಬೇರೆಯವರು? ಹರೇ ಕೃಷ್ಣ, ಹರೇ ಕೃಷ್ಣ. ಯಾರಾದ್ರೂ ಓದಿ. ಇಲ್ಲಿವರೆಗೆ ಯಾರು ಓದಿಲ್ಲ, ಓದಿ. ನನ್ನ ಪ್ರಭುವೇ, ಇಲ್ಲಿಂದ ಓದಿ. ಹರೇ ಕೃಷ್ಣ ಪ್ರಭು. ಓದಿ ಓದಿ ಹರೇ ಕೃಷ್ಣ. ಓದಿ. ನನ್ನ ಹರೇ ಕೃಷ್ಣ. ಪ್ರಭುವೇ, ಹಾ. ಲೌಕಿಕವಾಗಿ ಎಲ್ಲವನ್ನೂ ಕಳೆದುಕೊಂಡು ದೀನರಾದವರು ನಿಮ್ಮನ್ನು ಸುಲಭವಾಗಿ ಸಮೀಪಿಸಬಹುದು. ಆದರೆ ಉತ್ತಮ ಕುಲದ ಜನ್ಮ, ಅಪಾರ ಐಶ್ವರ್ಯ, ಉನ್ನತ ಶಿಕ್ಷಣ ಮತ್ತು ಶಾರೀರಿಕ ಸೌಂದರ್ಯವನ್ನು ಪಡೆದು ಲೌಕಿಕ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯುತ್ತಾ ಅಹಂಕಾರವನ್ನು ಬೆಳೆಸಿಕೊಳ್ಳುವ ಮಾನವನು ನಿಮ್ಮನ್ನು ಎಂದಿಗೂ ಅಂತಃಕರಣದ ನಿಷ್ಕಪಟ ಭಾವದಿಂದ ಸಮೀಪಿಸಲು ಸಾಧ್ಯವಿಲ್ಲ. ಹರೇ ಕೃಷ್ಣ ಪ್ರಭು. ಸೊ ಇಲ್ಲಿ ತುಂಬಾ ಧನ್ಯವಾದ. ಸೊ ಇಲ್ಲಿ ನೋಡಿ, ಮುಖ್ಯವಾದಂತಹ ಮಾತು ಅಂದ್ರೆ ಇಲ್ಲಿ ಮದ. ಆ? ಮದ. ಈ ಮದದ ಕಾರಣದಿಂದಾಗಿ ವ್ಯಕ್ತಿ ಅಂಧನಾಗ್ತಾನೆ, ಕುರುಡನಾಗ್ತಾನೆ. ಈ ಮದ ಸಾಮಾನ್ಯವಾಗಿ ಹೇಗೆ, ಯಾವ ಕಾರಣದಿಂದ ಇದು ಬರುತ್ತೆ? ಯಾವಾಗ ವ್ಯಕ್ತಿ ಒಂದು ಉನ್ನತ ಪರಿವಾರದಲ್ಲಿ ಜನ್ಮಿಸ್ತಾನೋ, ಅಥವಾ ಆತ ಅತ್ಯಂತ ಐಶ್ವರ್ಯದಲ್ಲಿ ಆತ ಜೀವಿಸ್ತಾನೋ, ಅಥವಾ ಆತ ಅತ್ಯಂತ ಜ್ಞಾನಪೂರಿತನಾಗ್ತಾನೋ, ಪಾಂಡಿತ್ಯವನ್ನು ಪಡಿತಾನೋ, ಪಂಡಿತನಾಗ್ತಾನೋ, ಶ್ರುತ, ಅಥವಾ ಆತ ಅತ್ಯಂತ ಉತ್ಕೃಷ್ಟ ಸೌಂದರ್ಯವನ್ನ ಪಡಿತಾನೋ, ಈ ಕಾರಣಗಳಿಂದ ವ್ಯಕ್ತಿ ಅಹಂಕಾರಿ ಆಗ್ತಾನೆ, ದುರಹಂಕಾರಿ ಆಗ್ತಾನೆ. ಸೊ ಈ 4 ಅಂಶಗಳು ಯಾವ್ಯಾವು ನೆನಪು ಮಾಡ್ಕೊಳ್ಳಿ. ಯಾವ್ಯಾವುಗಳ ಕಾರಣದಿಂದಾಗಿ ವ್ಯಕ್ತಿ ಮದಾಂಧನಾಗ್ತಾನೆ? ಶಾರೀರಿಕ ಸೌಂದರ್ಯ, ಜ್ಞಾನ, ಅಪಾರ ಐಶ್ವರ್ಯ, ಜ್ಞಾನ, ಐಶ್ವರ್ಯ, ಮತ್ತೆ ಶಾರೀರಿಕ ಸೌಂದರ್ಯ, ಶ್ರೀ, ಮತ್ತೆ ಲೌಕಿಕ ಪ್ರಗತಿ, ಉತ್ತಮ ಕುಲದ ಜನ್ಮ. ಜನ್ಮ. ಕೆಲವರು ಹೇಳ್ತಾರಲ್ಲ, ಗೊತ್ತಾ ನೀನು ನಾನು ಯಾರು ಅಂತ? ನನ್ನ ಕುಲ ಗೊತ್ತಾ ನಿನಗೆ? ಅಥವಾ ನಾನು ಎಷ್ಟು ತಿಳಿದಿದ್ದೀನಿ ಗೊತ್ತಾ ನಿನಗೆ? ನನ್ನ ಸಂಪತ್ತು ಗೊತ್ತಾ? ನಾನು ಎಷ್ಟು ಶ್ರೀಮಂತ ಅಂತ ಗೊತ್ತಾ? ಈ ರೀತಿಯಾಗಿ ಮಾತನಾಡ್ತಾರಲ್ಲ, ಅದೇನದು? ಅದು ಮದಾಂಧ. ಸೊ ಸಾಮಾನ್ಯವಾಗಿ ವ್ಯಕ್ತಿಗಳು ಈ ಅದ್ಭುತ ವೈಭವವನ್ನ ಅಥವಾ ಐಶ್ವರ್ಯಗಳನ್ನ ಪಡೆದಾಗ ಅವರು ಅಹಂಕಾರಿಗಳಾಗ್ತಾರೆ. ಯಾವಾಗ ಅವರು ಭಕ್ತಿಯನ್ನ ಪಾಲಿಸ್ತಾ ಇರೋದಿಲ್ವೋ ಆಗ ಈ ಎಲ್ಲ ಐಶ್ವರ್ಯಗಳು ಅವರನ್ನ ದುರಹಂಕಾರಿಯಾಗಿ ಮಾಡ್ತಾರೆ. ಸೊ ಹಾಗೆ ದುರಹಂಕಾರಿಗಳಾದವರು ಭಗವಂತನನ್ನ ಹೇಗೆ ತಾನೇ ಹೃತ್ಪೂರ್ವಕವಾಗಿ ಅವರು ಸಮರ್ಪಣೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಮ್ಮೆ ಹೊರರೂಪದ ಬಾಹ್ಯ ಆಚರಣೆಗಳನ್ನ ಮಾಡಿದ್ರು ಕೂಡ, ತಾವು ಧಾರ್ಮಿಕರಂತೆ ಭಕ್ತರಂತೆ ವರ್ತಿಸಿದ್ರು ಕೂಡ ಅವರು ತಮ್ಮ ಹೃದಯವನ್ನ ಸಮರ್ಪಿಸ್ಲಿಕ್ಕಾಗುವುದಿಲ್ಲ. ಸೊ ಕೃಷ್ಣನನ್ನ ಯಾರು ನಿಜವಾಗಿ ಪಡಿಲಿಕ್ಕೆ ಸಾಧ್ಯ? ಅಕಿಂಚನರು. ಅಕಿಂಚನ ಅಂದ್ರೆ ಕಿಂಚಿತ್ತೂ ಇಲ್ಲದವರು. ಅಕಿಂಚನ. ತ್ವಾಂ ಅಕಿಂಚನ ಗೋಚರಂ. ಸೊ ಅದನ್ನ ಇಲ್ಲಿ ಹೇಳಿದ್ದಾರೆ, ಲೌಕಿಕವಾಗಿ ಎಲ್ಲವನ್ನೂ ಕಳೆದುಕೊಂಡು ದೀನರಾದವರು. ಕೃಷ್ಣನಿಗೆ ಆ ಶಬ್ದ ಇದೆಯಲ್ಲ, ಕೇಳಿದ್ದೀರಾ? ಹೇ ಕೃಷ್ಣ ಕರುಣಾ ಸಿಂಧೋ, ಮುಂದೇನು ಹೇಳ್ತಾರೆ? ದೀನಬಂಧೋ ದೀನಬಂಧೋ. ದೀನ ಭಾವದಲ್ಲಿರುವವರಿಗೆ ಕೃಷ್ಣ ಬೇಗನೆ ದೊರಕುತ್ತಾನೆ. ಅಹಂಕಾರಿಯಾದವರಿಗೆ ಎಂದೂ ದೊರಕುವುದಿಲ್ಲ. ಹಾಗಂದ ತಕ್ಷಣ ಎಲ್ಲರೂ ಕೂಡ ಬಡವರಾಗಬೇಕು ಅಂತ ಅರ್ಥನ? ಅಥವಾ ಕೃಷ್ಣ ಕೇವಲ ಬಡವರಿಗೆ ಮಾತ್ರ ದೊರಕ್ತಾನೆ ಅಂತ ಅರ್ಥನ? ಏನಂತೀರಾ? ಹರೇ ಕೃಷ್ಣ, ನಿಮ್ಮೆಲ್ರಿಗೆ ಪ್ರಶ್ನೆ. ಕೃಷ್ಣ ಬಡವರಿಗೆ ಮಾತ್ರ ಒಲಿತಾನಂತ? ಇಲ್ಲ ಇಲ್ಲ, ಭಕ್ತಿ ಯಾರಲ್ಲಿ ಭಕ್ತಿ ಇರುತ್ತೋ ಅವ್ರಿಗೆ, ಯಾರಲ್ಲಿ ಭಕ್ತಿ ಇರುತ್ತೋ ಅವರಿಗೆ. ಇಲ್ಲ, ಇಲ್ಲಿ ಅಕಿಂಚನ ಗೋಚರ ಅನ್ನೋ ಶಬ್ದ ಇದೆಯಲ್ಲ, ಇದನ್ನ ಹೇಗೆ ಅರ್ಥ ಮಾಡ್ಕೋತೀರಿ? ಭಕ್ತಿ ಇರುವಂತ ಆ ಮಾತಲ್ಲಿ ಹೇಳಲೇ ಇಲ್ಲ. ಇನ್ನು ಹರೇ ಕೃಷ್ಣ ಪ್ರಭು, ಯಾರು ಭಕ್ತಿಯಲ್ಲಿ ಬಡವರಾಗಿರ್ತಾರೋ ಅವರು, ಭಕ್ತಿ ಮಾಡುವುದರಲ್ಲಿ ಬಡತನವನ್ನು ತೋರಿಸ್ತಾರ ಅವರು. ಹಂಗಂದ್ರೆ ಏನು? ಭಕ್ತಿಯಲ್ಲಿ ಬಡತನ ಅಂದ್ರೆ ಏನರ್ಥ? ಭಕ್ತಿ ಮಾಡ್ದಲೇ ಇರೋರು ಅವರಿಗೆ ಕೃಷ್ಣ ದಯೆ ತೋರಿಸ್ತಾನೆ ಅಂತನಾ? ಇಲ್ಲ, ತೋರ್ಸಲ್ಲ. ಓ ಹಾಗೆ.
ಓಕೆ 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 ನಾನು ಒಂದೇ ಸಲ ಶಾಕ್ ಆಯ್ತು ನೀವು ಆ ರೀತಿ ಹೇಳಿದ್ ನೋಡಿ. ಓಕೆ, ಸೊ ತುಂಬ ಥ್ಯಾಂಕ್ಸ್ ಹೇಳಿದ್ದಕ್ಕೆ. ಸೊ ಇಲ್ಲಿ ಗಮನಿಸಬೇಕಾದಂಥ ಅಂಶ ಅಂದರೆ ವ್ಯಕ್ತಿ ಜಗತ್ತಿನಲ್ಲಿ ಶ್ರೀಮಂತನಾಗಿರಬಹುದು, ಬಡವನಾಗಿರಬಹುದು, ಆದರೆ ಆತ ಈ ಭೌತಿಕ ಜಗತ್ತಿನ ಜೊತೆ, ವಸ್ತುಗಳ ಜೊತೆ ತನ್ನನ್ನು ತಾನು ಪರಿಚಯಿಸಿಕೊಳ್ಳೋದಿಲ್ಲ. ಇದು ನನ್ನದು ಅಂತ ಎಂದು ಆತ ತಿಳಿಯೋದಿಲ್ಲ. ಆತ ಒಬ್ಬ ಮಹಾನ್ ಸಾಮ್ರಾಟನೇ ಆಗಿರಲಿ ಅಥವಾ ಕಡು ಬಡವನೇ ಆಗಿರಲಿ, ಆತನ ಮನಸ್ಸಿನಲ್ಲಿ ಇದು ನನ್ನದು ಅಹಂಭಾವ ಇದ್ದಲ್ಲಿ ಆತನಿಗೆ ಕೃಷ್ಣ ದೊರಕುವುದಿಲ್ಲ. ಅಹಂಭಾವವನ್ನ ತೊರೆದವನು ಆತನೇ ಅಕಿಂಚನನು. ದಾಸರ ಶಬ್ದ ಕೇಳಿರ್ತೀರಲ್ವಾ, ನಾನು ಹೋದರೆ ಹೋದೇನು. ಕೇಳಿದಿರಾ ಈ ಮಾತು? ಕೇಳಿದಿರಾ ಈ ಮಾತು? ಕನಕರ ಮಾತು ಇದು. ನಾನು ಹೋದರೆ ಹೋದೇನು ಅಂದ್ರೇನು? ನಾನು ಎನ್ನುವ ಭಾವ ಅದು ಹೋದರೆ ನಾವು ಆಧ್ಯಾತ್ಮಿಕ ಜಗತ್ತಿಗೆ ಹೋಗಬಹುದು. ಸೊ ಅಹಂಭಾವ ಇರಬಾರದು. ಪಾಂಡವರು ಪೂರ್ತಿ ಜಗತ್ತಿನ ಸಾಮ್ರಾಟರಾಗಿದ್ದರು. ಯಾರೋನು ಅಂಬರೀಷ ರಾಜ, ಪಾಂಡವರು, ಪರೀಕ್ಷಿತ, ಈ ರೀತಿಯಾಗಿ ಅತ್ಯಂತ ಶ್ರೀಮಂತಿಕೆಯಲ್ಲಿರುವಂತಹ ಮಹಾನ್ ಭಕ್ತರಿದ್ದಾರೆ. ಅದರ ಜೊತೆಗೆ ಸುಧಾಮ ಅಥವಾ ಮುಂಬರುವಂತಹ ಬಹುಲಾಶ್ವ ಜೊತೆ ಇನ್ನೊಬ್ಬ ಯಾರೋನು, ಈ ರೀತಿಯಾಗಿ ಅನೇಕ ಬಡವರು ಕೂಡ ಭಕ್ತರಿದ್ದಾರೆ. ಸೊ ಭಗವಂತನ ಭಕ್ತಿ ಅದರಲ್ಲಿ ಭೌತಿಕ ಪರಿಗಣನೆ ಏನಿಲ್ಲ, ಆದರೆ ವ್ಯಕ್ತಿ ಅಹಂಭಾವದಲ್ಲಿರಬಾರದು. ಸೊ ಈ 4 ಅಂಶಗಳ ಕಾರಣದಿಂದಾಗಿ ವ್ಯಕ್ತಿಯಲ್ಲಿ ಮದ ಹೆಚ್ಚುತ್ತೆ. ನಾನು ದೊಡ್ಡವನು, ಈ ಜಗತ್ತಿನಲ್ಲಿ ನಾನೇ ಶ್ರೇಷ್ಠ, ಅತ್ಯಂತ ಉತ್ತಮ ಕುಲದಲ್ಲಿ ಜನ್ಮಿಸಿದ್ದೀನಿ, ಅತ್ಯಂತ ಶ್ರೀಮಂತನಾಗಿದ್ದೀನಿ, ಅತ್ಯಂತ ಜ್ಞಾನವನ್ನು ಪಡೆದಿದ್ದೀನಿ, ಅತಿ ಸುಂದರನಾಗಿದ್ದೀನಿ. ಹೀಗೆ ಯಾವಾಗ ವ್ಯಕ್ತಿಯಲ್ಲಿ ಅಹಂಕಾರ ಮೂಡುತ್ತೋ ಆತ ಕುರುಡನಾಗ್ಬಿಡ್ತಾನೆ. ಈ ಮದದ ಕಾರಣದಿಂದಾಗಿ ಆತ ಎಂದು ಭಗವಂತನನ್ನ ಪಡೆಯಲಿಕ್ಕಾಗೋದಿಲ್ಲ. ಆ ಭಗವಂತನಿಗೆ ಒಂದು ಶಬ್ದವನ್ನು ಉಪಯೋಗಿಸಿದ್ದಾಳೆ ಕುಂತಿ, ಅಕಿಂಚನ ಗೋಚರ. ನೀನು ಯಾರಿಗೆ ಪ್ರಕಟನಾಗ್ತೀಯ ಹೇ ಕೃಷ್ಣ? ಯಾರಿಗೆ ಪ್ರಕಟನಾಗ್ತೀಯ? ಆಕೆಯ ಮಾತಿನಲ್ಲಿ ಯಾರಿಗೆ ಪ್ರಕಟನಾಗ್ತೀಯ ಅಂತ ಹೇಳ್ತಾ ಇದ್ದ? ಅಕಿಂಚನರಿಗೆ. ಅಕಿಂಚನರಿಗೆ. ಸೊ ಹೀಗೆ ಆಕೆ ಆ ತತ್ವವನ್ನ ಹೇಳಿದ್ದಾಳೆ. ಸೊ ಇಲ್ಲಿ ಬಲರಾಮ ಅತ್ಯಂತ ಕ್ರುದ್ಧನಾಗಿದ್ದಾನೆ. ಯಾಕೆ? ಕೌರವರ ಮದವನ್ನು ಕಂಡು, ದುರಹಂಕಾರವನ್ನ ಕಂಡು, ಅವರು ಉತ್ತಮ ಜನ್ಮ, ಶ್ರೀಮಂತಿಕೆ, ಜ್ಞಾನ, ಬೇಸಿಕಲಿ ಜನ್ಮ ಮತ್ತೆ ಈ ಐಶ್ವರ್ಯದ ಕಾರಣದಿಂದ ಮದಾಂಧರಾಗಿದ್ದಾರೆ. ಹಾಗಾಗಿ ನಾನು ಅವರಿಗೆ ಪಾಠವನ್ನ ಕಲಿಸ್ತೀನಿ. ಏನ್ ಮಾಡ್ತೀನಿ ಅಂತ ಬಲರಾಮ ಹೇಳ್ತಾ ಇದ್ದಾನೆ ನೋಡಿ. ಓದಿ ಯಾರಾದ್ರೂ ಇದನ್ನ. ಏನ್ ಹೇಳ್ತಾ ಇದ್ದಾನೆ ಅವನು? ಓದಿ ದಯವಿಟ್ಟು. ಹರೇ ಕೃಷ್ಣ ಪ್ರಭು. ನಾನು ಈ ಭೂಮಿಯನ್ನು ಕೌರವರಿಂದ ಮುಕ್ತಗೊಳಿಸುತ್ತೇನೆ. ಈ ಭೂಮಿಯನ್ನ ಬೇಸಿಕ್ಲಿ ಕೌರವರ ಕುಲವನ್ನ ನಿರ್ನಾಮ ಮಾಡ್ತೇನೆ ನಾನು. ಹೀಗೆ ಹೇಳಿ ಆತ ತನ್ನ ಆ ಮಹಾನ್ ಆಯುಧವಾದಂತಹ ಆ ನೇಗಿಲು ಹಲ ಅದನ್ನ ಎತ್ತಿ ಹಿಡಿತಾನೆ. ಆತನ ಆ ಅದ್ಭುತ ವಿಸ್ತಾರವಾಗಿ ಬೃಹತ್ತಾಗತ್ತೆ. ಅದನ್ನ ಆತ ಭೂಮಿಗೆ ಜೋರಾಗಿ ಅದನ್ನ ಸ್ಪರ್ಶಿಸ್ತಾನೆ. ಅದು ಆ ಭೂಮಿಯ ಒಳ ಹೋಗುತ್ತೆ. ಆಗ ಆತನ ಉದ್ದೇಶವೇನಾಗಿತ್ತು? ಈ ಅತ್ಯಂತ ಮದದಲ್ಲಿರುವಂತಹ ಈ ಹಸ್ತಿನಾಪುರವನ್ನೇ, ಇವರ ನಗರ ತಾನೇ ಇದು, ಇದರ ಕಾರಣದಿಂದ ತಾನೇ ಇವರು ಎಷ್ಟು ಅಹಂಕಾರಿಗಳು, ಇದನ್ನೇ ನಾನು ಕಿತ್ತು ಗಂಗಾ ನದಿಗೆ ಎಸ್ದು ಬಿಡ್ತೀನಿ. ಅತಿ ಕೋಪಿಷ್ಠನಾಗಿದ್ದಾನೆ ಬಲರಾಮ. ನೋಡಿ, ಭಗವಂತ ಕ್ರೋಧಿತನಾದರೆ ಆತ ಹೇಗೆ, ಯಾವ ಮಟ್ಟಕ್ಕೆ ಹೋಗ್ಬೋದು ಅನ್ನೋದನ್ನ ನಾವು ನರಸಿಂಹಾವತಾರದಲ್ಲಿ ನೋಡ್ತೀವಿ ಅಲ್ವಾ? ನರಸಿಂಹ ಅಂದ್ರೆ ಏನು? ಆತ ಅತ್ಯಂತ ಕೋಪವನ್ನು ತೋರಿಸಿದವು. ಆದರೆ ಅದು ಅದ್ಭುತವಾದಂತಹ ಅಲೌಕಿಕವಾದಂತಹ ಕೋಪ. ಹಾಗೆ ಇಲ್ಲಿ ಬಲರಾಮ ನರಸಿಂಹನ ಮೂಲ.
ಆತ ಈಗ ಕೆರಳಿ ಈ ರೀತಿಯಾದಂತಹ ಅಪರಾಧ ಎಸಗಿರುವಂತಹ ಕೌರವನ್ನ ಆತ ಸಂಹರಿಸ್ಲಿಕ್ಕೆ ನಿಂತಿದ್ದಾನೆ. ಪೂರ್ತಿ ಅವರ ನಗರವನ್ನೇ ಎತ್ತಿ ಈಗ ಗಂಗಾ ನದಿಗೆ ಎಸಿತೀನಿ ಅಂತ. ಈ ಅಲ್ಲಿದ್ದಂತಹ ಜನರೆಲ್ಲರೂ ಹೆದರಿಬಿಟ್ರು. ತಕ್ಷಣವೇ ಅಲ್ಲಿ ಭೂಕಂಪದಂತಾಯಿತು. ಎಲ್ಲರೂ ಓಡಿ ಬಂದರು. ಯಾರ್ಯಾರು ಒಳಗೆ ಹೋಗಿದ್ರಲ್ಲ ಕುರುವಂಶೀಯರೆಲ್ಲರೂ, ದುರ್ಯೋಧನ ಮತ್ತು ಇತ್ಯಾದಿಗಳೆಲ್ಲರೂ, ಅವರೆಲ್ಲರೂ ಓಡೋಡಿ ಬರ್ತಾರೆ. ಓಡೋಡಿ ಬಂದು ಬಲರಾಮನ ಮುಂದೆ ಕೈ ಜೋಡಿಸಿ ಅವರು ಶರಣಾಗಿ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾರೆ. ಹೇಳ್ತಾರೆ ಅವರು, ರಾಮ ರಾಮ ಅಖಿಲಧಾರ ಖಿಲಾಧಾರ ಪ್ರಭಾವಂ ನ ವಿದಾಮತೆ. ಹೇ ರಾಮ, ಹೇ ರಾಮ, ಈ ಪೂರ್ತಿ ಜಗತ್ತನ್ನ ನೀನೇ, ಜಗತ್ತಿನ ಆಧಾರ ನೀನು. ನೀನೇ ಅಲ್ಲವೇ ಆ ಅನಂತ, ನೀನೇ ಅಲ್ಲವೇ ಆ ಶೇಷ. ನಿನ್ನ ಅನಂತ ಹೆಡೆಗಳ ಒಂದು ಹೆಡೆಯ ಮೇಲೆ ಪೂರ್ತಿ ಬ್ರಹ್ಮಾಂಡವೇ ಸ್ಥಿತವಾಗಿದೆ. ಹ ಮೂಢಾನಾಂ ನಃ ಕುಬುದ್ಧೀನಾಂ ಕ್ಷಂತುಮರ್ಹಸ್ಯ ಅತಿಕ್ರಮಂ. ನಾವು ಕುಬುದ್ಧಿಗಳು, ಮೂಢರು, ನಮ್ಮ ಈ ಅತಿಕ್ರಮವನ್ನ ನೀನು ಕ್ಷಮಿಸು. ನೀನೇ ಸ್ಥಿತಿ ಉತ್ಪತ್ತಿ ಅನಂತರ ಲಯವನ್ನ ಮಾಡುವವನು. ಎಲ್ಲರ ಆಶ್ರಯನು ನೀನು, ಆದರೆ ನೀನು ನಿರಾಶ್ರಯ. ಲೋಕಾನ್ ಕ್ರೀಡನ ಕಾನೀಶ ಕ್ರೀಡತಸ್ತೆ ವದಂತಿಹಿ. ಎಲ್ಲವೂ ನಿನ್ನ ಲೀಲೆಗಳು, ನಿನ್ನ ಅಂಶ ವಿಸ್ತರಣೆಗಳೇ ಎಲ್ಲ ಜಗತ್ತನ್ನು ನಿರ್ವಹಿಸ್ತಾ ಇವೆ. ತ್ವಮೇವ ಮೂರ್ಧ್ನಿಂ ಅನಂತ ಲೀಲಯ ಭೂಮಂಡಲಂ ಬಿಭರ್ಷಿ ಸಹಸ್ರಮೂರ್ಧನ್. ಇದನ್ನ ನಾವು ಕೇಳ್ತೀವಿ. ಆ ಶೇಷನಿಗೆ ಅನೇಕ ಅನಂತ ಹೆಡೆಗಳುಂಟು. ಆ ಶೇಷ ಆತನ ಒಂದು ಹೆಡೆಯ ಮೇಲೆ ಒಂದೊಂದು ಬ್ರಹ್ಮಾಂಡವಿದೆ. ಆ ಬ್ರಹ್ಮಾಂಡದ ಒಳಗೆ 14 ಲೋಕಗಳುಳ್ಳಂತಹ ಅನೇಕ ಗ್ರಹಗಳಿವೆ. ಸೊ ಎಲ್ಲವನ್ನ ಧಾರಣೆ ಮಾಡಿರುವವ, ಎಲ್ಲದರ ಕೊನೆಯ ನೀನೇ ಶೇಷ. ಅದಕ್ಕೆ ನಿನ್ನ ಹೆಸರು ಶೇಷ. ನಿನ್ನ ಗುಣಗಳು ಅನಂತ, ನಿನ್ನ ಮಹಿಮೆ ಅನಂತ, ಹಾಗಾಗಿ ನಿನ್ನ ಹೆಸರು ಅನಂತ. ಅಂತೆ ಚಯ ಸ್ವಾತ್ಮನಿ ವೃದ್ಧ ವಿಶ್ವ. ಯಾವಾಗ ವ್ಯಕ್ತಿ ತನ್ನ ಆ ಶರೀರ ದೊರಕಿದರೂ ಕೂಡ, ಮನುಷ್ಯ ಜನ್ಮ ಪಡೆದರೂ ಕೂಡ ಆತ ಆಧ್ಯಾತ್ಮಿಕ ಜೀವನವನ್ನು ಪಾಲಿಸೋದಿಲ್ವೋ, ಆತನ ಕುರಿತಾಗಿ ಕ್ರೋಧದಿಂದ, ಹೇ ಶೇಷ, ನೀನು ಪ್ರಳಯ ಕಾಲದಲ್ಲಿ ಅಗ್ನಿಯನ್ನ ಉಗುಳ್ತೀಯ, ಹಾಗಾಗಿ ಲೋಕಗಳು ಭಸ್ಮವಾಗ್ತವೆ. ಅದು ನಿನ್ನ ಆ ಕೋಪದ ಕಾರಣ. ನೀನು ಜೀವಿಗಳ ಮೇಲೆ ಅತಿ ಕರುಣೆಯಿಂದ ನೀನು ಕೋಪವನ್ನ ತೋರಿಸ್ತೀಯ. ಜಗತ್ತಿಗೆ ನೀನು ಶಿಕ್ಷಣವನ್ನ, ಆ ಪರಿಪಾಠವನ್ನ ತಿಳಿಸ್ತಿದ್ದೀಯ. ಕೋಪಸ್ಥೆ ಅಖಿಲ ಶಿಕ್ಷಾರ್ಥಂ ನ ದ್ವೇಷ ನ ಚ ಮತ್ಸರಾತ್. ನಿನ್ನಲ್ಲಿ ದ್ವೇಷ ಮತ್ಸರವಿಲ್ಲ. ಈ ಕೋಪ ಇದು ನಿನ್ನ ದಯೆಯ ಸ್ವರೂಪ. ಬಿಭ್ರತೋ ಭಗವನ್ ಸತ್ವಂ ಸ್ಥಿತಿ ಪಾಲನ ತತ್ಪರಃ. ನೀನೇ ಎಲ್ಲದರ ಧಾರಕ, ನೀನೇ ಸ್ಥಿತಿ ಪಾಲನೆ ಎಲ್ಲವನ್ನ ಮಾಡುವವನು. ನಮಸ್ತೆ ಸರ್ವಭೂತಾತ್ಮನ್ ಸರ್ವಶಕ್ತಿ ಧರಾವ್ಯಯ. ಹೇ ಪ್ರಭು, ನಿನಗೆ ನಾನು ನಮಸ್ಕರಿಸ್ತಾ ಇದ್ದೀವಿ. ಎಲ್ಲ ಜೀವಿಗಳ ಎಲ್ಲ ಶಕ್ತಿಗಳ ಅವ್ಯಯ ಆಧಾರ ನೀನು. ವಿಶ್ವಕರ್ಮನ್ ನಮಸ್ತೇಸ್ತು ತ್ವಾಂ ವಯಂ ಶರಣಂ ಗತಃ. ಎಲ್ಲ ಕರ್ಮಗಳನ್ನ ಮಾಡುವವ ಅದ್ಭುತ ಕರ್ಮತ ನೀನು. ನಿನ್ನಲ್ಲಿ ನಾವು ಶರಣಾಗ್ತಾ ಇದ್ದೀವಿ. ನಾವು ಶರಣಾರ್ಥಿಗಳು. ದಯವಿಟ್ಟು ನೀನು ನಮಗೆ ಅಭಯವನ್ನ ಪ್ರದಾನ ಮಾಡು ಅಂತ ಹೇಳಿ ಅವರು ಶರಣಾಗತರಾದರು. ಯಾರು ಶರಣಾಗತರಾದರು? ಗುರುಗಳು, ಕುರುವಂಶೀಯರು. ಮುಖ್ಯವಾಗಿ ಧೃತರಾಷ್ಟ್ರನ ಮಕ್ಕಳು, ಅವರೆಲ್ಲರೂ ಏನಿದ್ರು ಕೌರವರು, ಅವರೆಲ್ಲರೂ ಕೂಡ ಇಲ್ಲಿ ಶರಣಾಗತರಾಗಿದ್ದಾರೆ. ಆಗ ಶರಣಾಗತರಾದಂತಹ ಅವರನ್ನ ಕಂಡು ದಯೆಯಿಂದ ಅವರನ್ನ ಕ್ಷಮಿಸ್ತಾ ಇದ್ದಾನೆ ಬಲರಾಮ. ಅವರಿಗೆ ಅಭಯವನ್ನ ಪ್ರದಾನ ಮಾಡ್ತಾನೆ. ಆ ತಕ್ಷಣವೇ, ಆಕ್ಚುಲಿ ಅಲ್ಲಿಗೆ ಬರಲಿಕ್ಕೂ ಮುಂಚೆ ದುರ್ಯೋಧನ ವಿಶೇಷವಾಗಿ ಬಲರಾಮನನ್ನ ಕುರಿತಾಗಿ ಪ್ರಾರ್ಥನೆಗಳನ್ನು ಹೇಳಲಿಕ್ಕೂ ಮುಂಚೆ ತಕ್ಷಣವೇ ಅವರು ಕೃಷ್ಣನ ಮಗನಾದ ಸಾಂಬ ಮತ್ತು ತನ್ನ ಪುತ್ರಿಯಾದ ಲಕ್ಷ್ಮಣಳನ್ನು ದುರ್ಯೋಧನ ಮುಂದಿಟ್ಟು ಕರೆತಂದಿದ್ದ. ನೋಡಪ್ಪ, ನಾವು ನಿನಗೆ ಇವನನ್ನು ಅರ್ಪಿಸ್ತಾ ಇದ್ದೀವಿ, ನಮ್ಮ ಮಗಳನ್ನು ಕೂಡ ಉಡುಗೊರೆಯಂತೆ ನೀಡ್ತಾ ಇದ್ದೀವಿ. ಆಕೆಗೆ ಅತಿ ಭೂರಿ ಪ್ರಮಾಣದಲ್ಲಿ ಆತ ಅಲ್ಲಿ
ಆ ವರದಕ್ಷಿಣೆಯನ್ನ ನೀಡ್ತಾನೆ. ಆ ಸುಮಾರು 1200 ಬೃಹತ್ತಾದಂತಹ ಆನೆಗಳನ್ನು ನೀಡ್ತಾನೆ. ಆ 120,000 ಅತಿ ಉತ್ಕೃಷ್ಟವಾದಂತಹ ರಥಗಳು, ಆ ರಥಕ್ಕೆ ಕುದುರೆಗಳು ಕೂಡ ಅದ್ಭುತವಾದವು, ಅವುಗಳನ್ನು ನೀಡ್ತಾನೆ. ಸೊ ಹೀಗೆ ಅತಿ ಭೂರಿ ಪ್ರಮಾಣದಲ್ಲಿ ವರದಕ್ಷಿಣೆಯನ್ನ ಈ ದುರ್ಯೋಧನ ನೀಡ್ತಾನೆ. ವಿಶೇಷವಾಗಿ ಬಲರಾಮನಿಗೆ ಏನೋ ಒಂದು ರೀತಿಯ ಪ್ರಾರ್ಥನೆಯ ರೂಪದಲ್ಲಿ ಪಶ್ಚಾತ್ತಾಪದಿಂದ ನೀಡ್ತಾ ಇದ್ದಾನೆ. ಅದನ್ನೆಲ್ಲ ಸ್ವೀಕರಿಸ್ತಾನೆ ಬಲರಾಮ. ವಿಶೇಷವಾಗಿ ಶ್ರೀಕೃಷ್ಣ ಅಲ್ಲಿ ಬಂದಿದ್ದಾನೆ. ಶ್ರೀಕೃಷ್ಣ ತನ್ನ ಮಗನಾದಂತಹ ಸಾಂಬನನ್ನ ಮತ್ತು ಆ ಮಗನ ನವ ಪತ್ನಿಯಾದಂತಹ ಯಾರವಳು ಲಕ್ಷ್ಮಣನನ್ನು ಆತ ಶ್ರೀಕೃಷ್ಣ ಬಲರಾಮರು ಕರೆದೊಯ್ದರು ದ್ವಾರಕೆಗೆ. ಆ ದಿನ ಬಲರಾಮ ಆ ಹಸ್ತಿನಾಪುರವನ್ನ ನದಿ ಪಾಲು ಮಾಡಿಬಿಡ್ತಿದ್ದ. ಹಸ್ತಿನಾಪುರ ಭೂಲೋಕದ ನಕ್ಷೆಯಿಂದ ಮಾಯವೇ ಆಗ್ಬಿಡ್ತಾ ಇತ್ತು, ಅಳಿಸಿ ಹೋಗ್ತಾ ಇತ್ತು. ಆದರೆ ಆತನ ದಯೆಯ ಕಾರಣದಿಂದಾಗಿ ಕುರುವಂಶೀಯರೆಲ್ಲರೂ ಕೂಡ ಎಚ್ಚೆತ್ತು ಪ್ರಾರ್ಥನೆಯನ್ನು ಅರ್ಪಿಸಿದ್ರು. ಅವರನ್ನು ಕಂಡು ಆತ ದಯೆಯನ್ನ ತೋರಿಸ್ತಾ ಹಸ್ತಿನಾಪುರವನ್ನ ಅಲ್ಲಿಯೇ ಬಿಟ್ಟ. ಇಂದೂ ಕೂಡ ಅಲ್ಲಿ ಮಾತನ್ನ ಹೇಳಲಾಗುತ್ತೆ. ಶುಕದೇವ ಗೋಸ್ವಾಮಿ ಹೇಳ್ತಾರೆ, ಈ ದಿನವೂ ಕೂಡ ಆಕ್ಚುಲಿ ಹಸ್ತಿನಾಪುರ ಅಂದ್ರೆ ಈಗಿನ ನವದೆಹಲಿ, ಅಲ್ಲಿ ಗಂಗೆಯು ಹರಿಯುತ್ತೆ. ಸೊ ಆ ಗಂಗೆಯ ಸಮೀಪದ ಭಾಗ ಅದು ಎತ್ತರದಲ್ಲಿದೆ. ಯಾಕೆಂದ್ರೆ ಆ ಭಾಗವನ್ನ ಎತ್ತಿ ಬಲರಾಮ ನೀರಿಗೆ ಹಾಕೊಂಡಿದ್ದ, ಪೂರ್ತಿ ನಗರವನ್ನ ಅಲ್ಲಿಂದ ಎತ್ತಿ ಹಾಕೊಂಡಿದ್ದ. ಆದ್ರೆ ಆ ಸಮಯದಲ್ಲಿ ಅವರೆಲ್ಲರೂ ಕೂಡ ಎಚ್ಚೆತ್ತು ಬಿಟ್ಟು ಪಾಹಿ ಪಾಹಿ ಹೇ ರಾಮ ಅಂತ ಹೇಳಿ ಅವರು ಆಕ್ರಂದಿಸ್ಕೊಂಡು ಬಂದು ಸೊ ಅವರನ್ನ ಕ್ಷಮಿಸಿದ ಬಲರಾಮ. ಸೊ ಬಲರಾಮ ಅತ್ಯಂತ ಕ್ರುದ್ಧನಾಗಿದ್ದ, ಆದರೆ ಅವರ ವಿನೀತ ಭಾವವನ್ನ, ಪಶ್ಚಾತ್ತಾಪವನ್ನ ಕಂಡು ಆತ ಕ್ಷಮಿಸಿದ ಕೂಡ. ಸೊ ಹೀಗೆ ಹಿಂದಿನ ಒಂದು ಪ್ರಸಂಗದಲ್ಲೂ ಕೂಡ ಬಲರಾಮನ ನಾವು ಆ ಉನ್ನತ ದಯೆಯನ್ನ ಕಂಡವಲ್ವಾ? ಯಾವ್ದದು ನೆನಪು ಮಾಡ್ಕೊಳ್ಳಿ. ಇದೇ ಒಂದು ಭಾಗದಲ್ಲೇ ಕಂಡ್ವಿ ನಾವು ಬಲರಾಮನ ದಯೆ. ಇನ್ನೊಬ್ಬಳು ಗರ್ವಿತಳಾಗಿದ್ಲಲ್ವಾ? ನೆನಪು ಮಾಡ್ಕೊಳ್ಳಿ. ಯಾರು ಗರ್ವಿತಳಾದವಳು? ನೆನಪಿಲ್ವಾ? ಬೃಂದಾವನದಲ್ಲಿ ನಡೆದಿತ್ತು. ಯಮುನಾ ನದಿ. ಕರೆಕ್ಟ್, ಯಮುನಾ ನದಿಗೆ ಬಲರಾಮ ಹೇಳ್ದ, ನೀನು ಇಲ್ಲಿ ಬಾ ಅಂತ. ಆಕೆ ಆತನನ್ನ ಸಾಮಾನ್ಯನಂತೆ ಕಂಡು ಆತನ ಮಾತಿಗೆ ಯಾವುದೇ ಬೆಲೆ ನೀಡಲಿಲ್ಲ, ನಿರ್ಲಕ್ಷಿಸಿದ್ಲು. ತಕ್ಷಣವೇ ಆತ ಅಲ್ಲಿ ತನ್ನ ನೇಗಿಲನ್ನ ಹಿಡಿದು ಆಕೆಯನ್ನ 1000 ಧಾರಿಗಳಾಗಿ ಸೀಳಲಿಕ್ಕೆ ಮುಂದೆ ಹೋಗಿದ್ದ. ಆಕೆ ಕೈ ಜೋಡಿಸಿ ಬಂದಿದ್ಲು. ಸೊ ಅದನ್ನ ನೆನಪಿಲ್ವಾ? ಅದನ್ನ ನಾವು ನೋಡಿದ್ವಲ್ಲ ಈ ಬಲರಾಮನ ಬೃಂದಾವನ ಯಾತ್ರೆ ಪ್ರಸಂಗದಲ್ಲಿ. ಅದಕ್ಕೂ ಹಿಂದೆ ಈ ಪ್ರಸಂಗವನ್ನು ನೋಡಿದ್ದೀರಾ ನೀವು? ಮೊದಲನೇ ಪ್ರಸಂಗ ಏನದು? ಮೊದಲನೇ ನೋಡಿಲ್ವಾ? ಮೊದಲನೇ ಪ್ರಸಂಗ ಯಾವ್ದಿದು? ಮೊದಲನೇದು ಏನು ಹಿಡಿದಿದ್ದಾನೆ ನೋಡಿ ಬಲರಾಮನೇ. ಅವನು ಗದೆ ಹಿಡಿದಿದ್ದಾನೆ, ಇನ್ನೊಬ್ಬನ ತಲೆ ಹೊಡಿಲಿಕ್ಕೆ ಹೋಗ್ತಾ ಇದ್ದಾನೆ. ಯಾರವನು? ಇಲ್ಲಿ ಸೈಡಲ್ಲಿ ಕೃಷ್ಣನು ಕೂತಿದ್ದಾನೆ. ರುಕ್ಮಿ. ಆಕ್ಚುಲಿ ಈ ಪ್ರಸಂಗ ಇದಾದ್ಮೇಲೆ ಆಗತ್ತೆ. ಇದು ಕೃಷ್ಣನ ಮೊಮ್ಮಗನಾದ ಅನಿರುದ್ಧನ ವಿವಾಹದ ಸಮಯದಲ್ಲಿ ರುಕ್ಮಿಯ ಮೊಮ್ಮಗಳನ್ನ ಕೃಷ್ಣನ ಮೊಮ್ಮಗನಾದಂತಹ ಅನಿರುದ್ಧನಿಗೆ ವಿವಾಹದಲ್ಲಿ ನೀಡಲಾಯಿತು. ಆ ವಿವಾಹದ ನಂತರ ರುಕ್ಮಿ ತನ್ನ ಇನ್ನಿತರ ಕೆಟ್ಟ ಸಂಘದ ಮಿತ್ರರೇನಿದ್ದಾರೆ ಅವರ ಮಾತುಗಳನ್ನು ತಿಳಿದು ಆತ ಬಲರಾಮನ ಜೊತೆ ಪಗಡೆ ಆಟಕ್ಕೆ ಕೂತ. ನೆನಪಿಲ್ವಾ? ಹರೇ ಕೃಷ್ಣ. ನೋಡಿದ್ವಿ ಈ ಮಾತುಗಳನ್ನ. ಶಿಶುಪಾಲ ಅಲ್ಲ ಈತ ರುಕ್ಮಿಣಿಯ ಅಣ್ಣ. ರುಕ್ಮಿಣಿಯ ಅಣ್ಣ. ಆತನಿಗೆ ದ್ವೇಷ ಇತ್ತು ಕೃಷ್ಣನ ಮೇಲೆ. ಆತ ಬಲರಾಮನನ್ನ ಸೋಲಿಸ್ಲಿಕ್ಕೆ ಅಂತ ಕೂತ. ಆತ ಅನ್ಯಾಯದಲ್ಲಿ ಒಂದು ರೀತಿ ತಪ್ಪು ವಿಧಾನದಲ್ಲಿ ಬಲರಾಮನನ್ನ ಹೀಯಾಳಿಸ್ತಾನೆ, ನಾನೇ ಗೆದ್ದೆ ಅಂತ. ಅಲ್ಲಿ ಆಕಾಶವಾಣಿ ಆಗುತ್ತೆ. ಆದ್ರೂ ಕೂಡ ಆತ
ಅದನ್ನ ಗೌರವಿಸದೆ ನಾನೇ ಗೆದ್ದೆ ನಾನೇ ಗೆದ್ದೆ ಅಂತ ಎಲ್ಲರೂ ಕೂಡ ಬಲರಾಮನನ್ನ ಪಗಡೆ ಹೀಯಾಳಿಸಿದಾಗ ಆಟದಲ್ಲಿ ಅತ್ಯಂತ ಕ್ರೋಧದಲ್ಲಿ ಬಲರಾಮ ತನ್ನ ಗದೆಯಿಂದ ಆತನ ತಲೆಯ ಮೇಲೆ ಹೊಡೆದು ಆತನ ತಕ್ಷಣವೇ ಅಲ್ಲಿ ಕೊನೆ ಮಾಡ್ದ. ಈ ಪ್ರಸಂಗವನ್ನ ಮುಂಚೆನೆ ಓದಿದೀವಿ. ಆಕ್ಚುಲಿ ಪಗಡೆ ಆಟ ಸೀಕ್ವೆನ್ಷಿಯಲಿ ಈ ಆಡುವಾಗ ಪ್ರಸಂಗ ನಂತರ ಆಗೋದು, ಬಟ್ ನಂದಲೆಸ್ ಇದನ್ನ ನಾವು ಓದಿದ್ದೀವಿ. ಅಷ್ಟೇ ಅಲ್ಲದೆ ಬಲರಾಮನ ಆ ಬೃಂದಾವನದ ಲೀಲೆಗಳಲ್ಲೂ ಕೂಡ ನಾವು ಶೌರ್ಯವನ್ನ ಕಂಡಿದ್ದೀವಿ. ಬಟ್ ಇಲ್ಲಿ ಏನ್ ನೋಡ್ತಾ ಇದ್ದೀವಿ, ಯಾವಾಗ ವ್ಯಕ್ತಿ ಪ್ರತಿಕೂಲ ಭಾವವನ್ನ ತೋರಿಸ್ತಾನೋ ಭಗವಂತನ ಕುರಿತಾಗಿ, ಆಗ ಬಲರಾಮ ಶಿಕ್ಷೆಯನ್ನ ನೀಡಲಿಕ್ಕೆ ನಿಂತಿರುತ್ತಾನೆ. ರುಕ್ಮಿಯನ್ನ ಆತ ಕ್ಷಮಿಸಿದ್ದ ಒಂದು ರೀತಿ ನೆನಪು ಮಾಡ್ಕೊಳ್ಳಿ. ರುಕ್ಮಿಣಿ ಅಪಹರಣ ಆದಾಗ ಕೃಷ್ಣನಿಗೆ ಹೋಗಿ, ಹೇ ಕೃಷ್ಣ, ನಿನ್ನ ಹೆಂಡತಿಯ ಗಂಡನನ್ನ ಈ ರೀತಿ ಅಪಮಾನ ಮಾಡೋದು ಎಷ್ಟು ಸರಿ ಅಂತ ಆತ ಹೇಳಿದ್ದ. ಆದ್ರೆ ಅದಾದ್ಮೇಲೆ ಯಾವಾಗ ಅದೇ ರುಕ್ಮಿ ತಪ್ಪಾಗಿ ವರ್ತಿಸಿದ್ನೋ, ಅಪರಾಧವನ್ನೆಸಗಿದ್ನೋ, ಆತನೇ ಶಿಕ್ಷೆ ನೀಡಿದ. ಯಮುನೆ ಆಕೆ ಆ ಭೌತಿಕ ದೃಷ್ಟಿಯಿಂದ ಗರ್ವಿತಳಾದಾಗ ಆಕೆಯನ್ನ ಶಿಕ್ಷಿಸ್ಲಿಕ್ಕೆ ಆತ ಮುಂದೆ ಹೋದ. ಹಾಗೆ ಇಲ್ಲಿ ಕುರುವಂಶೀಯರು ಕೂಡ ಆ ಮದಾಂಧ ಆ ಶ್ರೀಮಂತಿಕೆ ಉನ್ನತ ಜನ್ಮದ ಆ ಮದದಲ್ಲಿ ಮುಳುಗಿ ಹೋದಾಗ ಆತನೇ ಇಲ್ಲಿ ಶಿಕ್ಷೆ ನೀಡಲಿಕ್ಕೆ ಮುಂದೆ ಬಂದ. ಸೊ ಹೀಗೆ ಒಬ್ಬ ಗುರುವಿನೂ ಅದೇ ರೀತಿ ಅಲ್ವಾ. ಬಲರಾಮ ಆದಿ ಗುರು. ಸೊ ಗುರು ಏನ್ ಮಾಡ್ತಾನೆ, ಶಿಷ್ಯ ಅಥವಾ ಜೀವಿಗಳ ಹೃದಯದಲ್ಲಿ ಗರ್ವ ಉಂಟಾದಾಗ ಆತ ಆ ಗರ್ವವನ್ನ ಧ್ವಂಸ ಮಾಡ್ತಾನೆ. ತನ್ನ ಬೋಧನೆಯಿಂದ, ತನ್ನ ಜೀವನ ಉದಾಹರಣೆಯಿಂದ, ತನ್ನ ಕೆಲವೊಮ್ಮೆ ಆತ ಏನ್ ಹೇಳ್ತಾರೆ, ದಂಡನೆಯನ್ನು ನೀಡ್ತಾನೆ ಶಿಷ್ಯನಿಗೆ ಗುರು. ಸೊ ಆ ಒಂದು ಶ್ಲೋಕ ನೆನ್ಪಿಡಿ, ಬಹಳ ಉತ್ತಮವಾದಂತಹ ಶ್ಲೋಕ. ಕುಂತಿ ಸ್ತುತಿಯದ್ದು ಜನ್ಮೈಶ್ವರ್ಯ ಶ್ರುತ ಶ್ರೀ ಭೇರ್ಯೇಧಮಾನ ಮದ ಪುಮಾನ್. ಈ ರೀತಿಯಾಗಿ ಈ 4 ಅಂಶಗಳಿಂದ ನಾವೆಂದು ಮದವನ್ನ ಬೆಳೆಸ್ಕೊಳ್ಬಾರ್ದು. ಭಗವಂತ ನಮಗೆ ಉನ್ನತ ಜನ್ಮ ನೀಡಿರ್ಬೋದು ಅಥವಾ ನೀಡದೇ ಇರ್ಬೋದು. ನಾವು ಬಡವರಾಗಿರ್ಬೋದು, ಶ್ರೀಮಂತರಾಗಿರ್ಬೋದು. ನಾವು ಅತ್ಯಂತ ಜ್ಞಾನವನ್ನು ಪಡೆದಿರಬಹುದು ಅಥವಾ ಜ್ಞಾನ ತಿಳಿದೆ ಸಾಮಾನ್ಯವಾಗಿ ಸರಳವಾಗಿ ಭಗವಂತನನ್ನ ಕಂಡ್ರೆ ನಮಸ್ಕಾರ ಮಾಡ್ತಾ ಸೇವೆಯನ್ನು ಮಾಡ್ತಾ ಆ ಒಂದು ಭಾವದಲ್ಲಿ ಇರಬಹುದು. ಅಥವಾ ನಾವು ಅತ್ಯಂತ ಕುರೂಪರಾಗಿರಬಹುದು ಅಥವಾ ಸುಂದರರಾಗಿರಬಹುದು. ಹೇಗೆ ನಮಗೆ ಭಗವಂತ ಇಟ್ಟಿದ್ರು ಕೂಡ ನಾವೆಂದೂ ಕೂಡ ಭಗವಂತನನ್ನ ಸದಾ ಸೇವಾ ಭಾವದಲ್ಲಿ ನಾವು ಅವನನ್ನು ಗೌರವಿಸಬೇಕು, ಪೂಜಿಸಬೇಕು. ಆತನ ಸೇವೆಗೆ ನಾವು ಸದಾ ತತ್ಪರರಾಗಿರಬೇಕು. ಈ ಮದವನ್ನ ಬೆಳೆಸ್ಕೊಂಡಾಗ, ಅಹಂಕಾರದಲ್ಲಿದ್ದಾಗ ಸೇವಾ ಭಾವ ಇರೋದಿಲ್ಲ. ಅಪರಾಧಗಳು ಉಂಟಾಗ್ತವೆ. ಅಪರಾಧಗಳು ಉಂಟಾಗೋದೇ ಅಲ್ಲಿಂದ. ಅಹಂಕಾರ ಬೆಳೆದಾಗ ಅಪರಾಧ ಆಗ ಹೋಗುತ್ತೆ. ಆ ಅಪರಾಧದ ಕಾರಣದಿಂದ ಅನೇಕ ಮಹಾನ್ ವಿಪತ್ತುಗಳು ಉಂಟಾಗ್ತವೆ ಮುಂದೆ. ಸೊ ಹಾಗಾಗಿ ಈ ಒಂದು ಪ್ರಸಂಗದಿಂದ, ಈ ಕುರುವಂಶೀಯರ ನಡತೆಯಿಂದ ನಾವು ಕಲಿತುಕೊಳ್ಳುವಂತಹದ್ದು ಸಾಕಷ್ಟು ಅಂಶಗಳಿವೆ. ಸೊ ಈ ರೀತಿ ಶ್ರೀಲ ಪ್ರಭುಪಾದರ ವರ್ಣನೆಯಿಂದ ನಾವು ಈ ಭಕ್ತಿ ಪಾಠಗಳನ್ನ ಕೂಡ ಕಲಿಬಹುದು. ಸ್ವಾಮಿ ಶ್ರೀಲ ಪ್ರಭುಪಾದರು ಆ ಉನ್ನತ ಗುರುಗಳ ಉದಾಹರಣೆಯನ್ನು ಕೂಡ ನೀಡಿದ್ದಾರೆ. ತಮ್ಮ ಸ್ವಂತ ಭಕ್ತಿ ಪಾಲನೆಯಿಂದ, ತಮ್ಮ ಬೋಧನೆಗಳಿಂದ ಈ ರೀತಿಯೆಲ್ಲ ಅವರು ತೋರಿಸಿದ್ದಾರೆ. ಅವರಿಗೆ ನಾವು ಸದಾ ಋಣಿಗಳಾಗಿರಬೇಕು. ಸ್ವಾಮಿ ಶ್ರೀಲ ಪ್ರಭುಪಾದರಿಗೆ ಜಯ. ಹರೇ ಕೃಷ್ಣ. ತಮ್ಮೆಲ್ಲರಿಗೂ ನಾನು ನಮಸ್ಕರಿಸ್ತಾ ಈ ದಿನದ ಚರ್ಚೆಯನ್ನ ಇಲ್ಲಿ ನಾವು ವಿರಾಮ ಮಾಡ್ತಾ ಇದ್ದೀವಿ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದರಿಗೆ ಜಯ.